15 ದಿವಸಗಳ ಕಾಲ ನಮ್ಮ ಭಾಗದ ಪ್ರತಿಯೊಂದು ಊರಿಗೆ ಅಡ್ಡಾಡಿ ಎಲ್ಲ ಮುಖಂಡರು ಭೇಟಿಯಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತ ಎಲ್ಲರನ್ನು ಭೇಟಿಯಾಗಿ ಈ ಏನು ಆಂದೋಲನ ಇದಕ್ಕೆ ಬೆಂಬಲನ ನೀವು ಕೊಡ್ರಿ ಅಂತಂದು ಅವ್ರು ನಮ್ಮ ಎಲ್ಲರಿಗೂ ಅವ್ರಿಗೆ ಒಪ್ಪಿಸಿದ್ದಾರೆ. ಹಾಗಾಗಿ ಎಲ್ಲ ಊರಲ್ಲಿ ಈಗ ಒಂದೊಂದು ಸಮಿತಿಗಳಾಗ್ಬಿಟ್ಟಿದ್ದಾವೆ. ಸೊ ಅವರು 15 ದಿವಸ ತಮ್ಮ ಎಲ್ಲ ಮನೆಯನ್ನ ಬಿಟ್ಟು ಸಂಸಾರವನ್ನು ಬಿಟ್ಟು ಏನಂದ್ರೆ ಅವ್ರು ನೋಡ್ಬಿಟ್ರೆ ನಮಗೂ ಒಂಥರ ಏನಪ್ಪ ಇಷ್ಟು ಅವರು ನದಿ ಬಗ್ಗೆ ಹಚ್ಕೊಂಡ್ಬಿಟ್ಟಿದಾರಲ್ಲ ಅಂತ. ಈಗ ಇಲ್ಲೇ ನಮ್ಮ ಮಾಧವನ್ ಸರ್ ಇದ್ದಾರೆ, ಅವರು JH ಪಟೇಲ್ ಅವರ ಜೊತೆ ಎಮರ್ಜೆನ್ಸಿಯಲ್ಲಿ ಏನು ಜೈಲಿನಲ್ಲಿ ಇದ್ದವರು ಅವರು. ಹಾಗೆ ನಮ್ಮ ಈಶ್ವರಪ್ಪ ಅವ್ರ ಜೊತೆ ಒಡನಾಟಿಗಳು, ವಾಕಿಂಗ್ ಮೇಟು. ಸೊ ಅವರು ಪೂರ್ತಿ ಅವರು ರಿಟೈರ್ಡ್ ಆದಮೇಲೆ ಕಂಪ್ಲೀಟ್ ಅವ್ರ ಸ್ಯಾಲ್ರಿಯನ್ನ ಈ ಪರಿಸರಕ್ಕೆ ಅವರು ವಿನಿಯೋಗ ಮಾಡ್ತಾ ಇದ್ದಾರೆ. ಮನೆಗೇನು ಖರ್ಚು ಮಾಡಲ್ಲ ಅವರು. ಈಗ ಅಲ್ಲೇ ಅವ್ರ ಜೊತೆ 15-20 ದಿವಸ ಆಯ್ತು ನಮ್ಮ ಜೊತೆ ಇದ್ದಾರೆ. ನಾವು ಎಲ್ಲಿರ್ತೀವಿ ಇರಂತೀವಿ ಅಲ್ಲಿ ಇರ್ತಾರೆ. ನೆಕ್ಸ್ಟ್ ಮತ್ತೆ ಈ ಥರ ಸಭೆಗಳು. ಮೊನ್ನೆ ಕಂಪ್ಲಿಗೆ ಹೋಗಿ ಬಂದ್ವಿ ನಾವು. ಕಂಪ್ಲಿಯಲ್ಲಿ ಹೋದಾಗ ಅಲ್ಲಿ ನಮ್ಗೆ 2 ಊರು ಒಂದು ಸ್ವಲ್ಪ ಇನ್ನೂ ಟಚ್ ಅಂದರೆ ನಮಗೆ ಆರ್ಗನೈಸ್ ಆಗಿದ್ದಿಲ್ಲ ಹೆಂಗೆ ಮಾಡೋದು ಅಂತಾಗ ಕಂಪ್ಲಿ ಮತ್ತು ಸಿರುಗುಪ್ಪ. ಕಂಪ್ಲಿಯಲ್ಲಿ ಹೋದಾಗ ಶಾಸಕರು ಹೇಳಿದ್ರು, ನಾನು ಪರಿಸರ ದಿನನ ಹುಟ್ಟಿದ್ದೀನಿ, ಏನು ಅವತ್ತಿನ ದಿವಸ ಜೂನ್ 5ನೇ ತಾರೀಕು ನಾವು ಹುಟ್ಟಿದ್ರಿಂದ ಅವತ್ತು ಆ ಪರಿಸರ ಬಗ್ಗೆ ನಾನು ಭಾಳಷ್ಟು ಕಾಳಜಿ ಇದೆ. ನಾನು ಭಾಳಷ್ಟು ಇದನ್ನ ಸೀರಿಯಸ್ ಆಗಿ ಇದನ್ನ ತಗೊಂಡು ಆರ್ಗನೈಸ್ ಮಾಡ್ತೀನಿ. ಯಶಸ್ವಿಯಾಗಲಿಕ್ಕೆ ನಾವೆಲ್ಲ ಇಲ್ಲಿ ಕಂಪ್ಲಿಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ. ಇದುವರೆಗೂ ಪ್ರತಿಯೊಂದು 6 ತಾಲೂಕುಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಕಾಟಗಿ, ಸಿಂಧನೂರು, ಮಾನ್ವಿ ಹಾಗೂ ಸಿರುಗುಪ್ಪ ಎಲ್ಲ ಊರಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಇದು ಆಗಲೇಬೇಕು. ಎದಕ್ಕಾಗಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಎಲ್ಲರೂ ಅಸಹಾಯಕರಾಗಿದ್ದೀವಿ. ಇಲ್ಲಿಂದ ಈ ದುರ್ಗಮ ಹಳ್ಳ ಹರಿತಾ ಇದೆ. ಆ ಥರ ನೂರಾರು ಹಳ್ಳಗಳು, ಏನು ತ್ಯಾಜ್ಯ ವಸ್ತು, ಏನು ಕಲುಷಿತ ನೀರು ಎಲ್ಲ ಸೀದಾ ನದಿಗೆ ಹೋಗ್ತಾ ಇದೆ. ನೂರಾರು ಫ್ಯಾಕ್ಟ್ರಿಗಳಿದಾವೆ, ಅದರ ಎಲ್ಲ ವಿಷಯುಕ್ತ ನೀರು ನದಿಗೆ ಹೋಗ್ತಾ ಇದೆ. ಆಮೇಲೆ ನಾವು ಬಳಸುವಂಥ ಅತಿ ಹೆಚ್ಚು ಪ್ಲಾಸ್ಟಿಕ್ಕು ಅದು ನದಿಗೆ ಹೋಗ್ತಾ ಇದೆ. ನಾವು ಯೂಸ್ ಮಾಡೋ ಪೆಸ್ಟಿಸೈಡು, ಕೆಮಿಕಲ್ಸು, ಏನು ಫರ್ಟಿಲೈಸರ್ಸ್ ಏನೇನು ಹೆಚ್ಚು ಏನು ಯೂಸ್ ಮಾಡ್ತೀವಿ ಅದೆಲ್ಲ ನದಿ ಪಾಲಾಗ್ತಾ ಇದೆ. ನದಿಗೆ ಹೋಗ್ತಾ ಇದೆ ಅಂದರೆ ಅದು ಮತ್ತೆ ಇಂಡೈರೆಕ್ಟ್ಲಾಗಿ ನಮ್ಮ ದೇಹಕ್ಕೆ ಸೇರ್ತಾ ಇದೆ ಅಂತ ಅರ್ಥ. ನದಿಗೆ ಹೋಗ್ತಂದ್ರೆ ಅದು ಎಲ್ಲಿ ಹೋಗಲ್ಲ, ಮತ್ತೆ ನಮ್ಮ ದೇಹಕ್ಕೆ ಯಾವ್ದು ನದಿಗೆ ಹೋಗುತ್ತೆ ನಮ್ಮ ದೇಹಕ್ಕೆ ಬರುತ್ತೆ. ಪಂಚಭೂತಗಳನ್ನ ಯಾವ ಡಿಸ್ಟರ್ಬ್ ಮಾಡ್ತೀವಿ ನಮ್ಮನ್ನೇ ಅವು ಕಾಡೋದು, ಮತ್ತೆ ಯಾರಿಗೂ ಕಾಡಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದು ಜಾಗೃತಿ ಈಗ ಮಾಡ್ತಾ ಇದೆ. ನಿನ್ನೆ ಇದರದೇ ಒಂದು ಕವಿಗೋಷ್ಠಿಯನ್ನು ನಾವು ಆರ್ಗನೈಸ್ ಮಾಡಿದ್ವಿ. 35 ಕವಿಗಳು ನಿರ್ಮಲ ತುಂಗಭದ್ರ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕವನಗಳನ್ನು ಬರೆದು ಅದನ್ನು ವಾಚನ ಮಾಡಿದರು. ಅದೇ ಥರ ಇದರಲ್ಲಿ ಸಿನ್ನೂರಲ್ಲಿ ಶಾಲೆ ಕಾಲೇಜುಗಳಲ್ಲಿ ಸಂವಾದಗಳು, ಮಕ್ಕಳಿಂದ ಭಾಷಣ ಸ್ಪರ್ಧೆಗಳು ನಡೀತಾ ಇದೆ. ಸೊ ನಾವು ಎಲ್ಲ ಊರಲ್ಲಿ ಒಂದು ಮಕ್ಕಳಿಗೆ, ಮುಂದಿನ ಜನ್ರೇಷನ್ಗೆ ನೀರಿನ ಮಹತ್ವ, ಪರಿಸರ ಮಹತ್ವವನ್ನು ಈ ಮೂಲಕ ಬಿತ್ತಿಸ್ತಾ ಹೋಗ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕಂಪ್ಲೀಟ್ ಈ ಪಾದಯಾತ್ರೆ ಬೇರೆ ಪಾದಯಾತ್ರೆಗಿಂತ ಭಾಳ ಡಿಫ್ರೆಂಟ್ ಆಗಿರುತ್ತೆ. ಈ ಪಾದಯಾತ್ರೆ ಯಾವುದೇ ನಾವು ಅಧಿಕಾರಕ್ಕೆ ನಾವು ಮಾಡೋಂಥ ಪಾದಯಾತ್ರೆ ಅಲ್ಲ ಇದು. ಈ ಪಾದಯಾತ್ರೆ ಪರಿಸರಕ್ಕಾಗಿ ನಾವು ಅದನ್ನು ಯೂಸೇ ಮಾಡಲ್ಲ. ನಮ್ಮ ಬ್ಯಾನರ್ಗಳು ಎಲ್ಲ ಬಟ್ಟೆ ಬ್ಯಾನರ್ಗಳು ಇರ್ತವೆ. ಆಮೇಲೆ ಎಲ್ಲಿ ನಾವು ಪ್ಲಾಸ್ಟಿಕ್ ತಟ್ಟೆಗಳಾಗಲಿ, ಪ್ಲಾಸ್ಟಿಕ್ ಕಪ್ಗಳನ್ನು ಎಲ್ಲಿ ನಾವು ಉಪಯೋಗ ಮಾಡಲ್ಲ. ಇವನ್ ನಮ್ಮ ಬ್ಯಾನರ್ ಆಗಲಿ, ಫ್ಲೆಕ್ಸ್ ಎಲ್ಲಿನೂ ನಾವು ಪ್ಲಾಸ್ಟಿಕ್ಕನ್ನು ಉಪಯೋಗ. ಹಾಗಾಗಿ ಇದು ಭಾಳಷ್ಟು ಒಂದು ವಿಭಿನ್ನವಾದ ಪಾದಯಾತ್ರೆ. ಈ ಪಾದಯಾತ್ರೆಯಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಬಂದಿದ್ವಿ. ಭಾಳಷ್ಟು ಜನರು, ಮಕ್ಕಳು, ಮಹಿಳೆಯರು ಅವರು ಶಿವಮೊಗ್ಗದಿಂದ ನಡೀತಾ ಬರ್ಬೇಕಾದ್ರೆ ನಾನು ನೋಡಿದ್ದೀನಿ, ಬರಗಾಲಿಯಲ್ಲಿ ನಡೀತಾರೆ ಎಷ್ಟೋ ಜನ. 430 ಕಿಲೋಮೀಟರ್ ಅಲ್ಲೇ ಅವರು ಪಾದಯಾತ್ರೆ ಮಾಡಿದ್ದಾರೆ. ಇಲ್ಲಿಂದ ಬರೀ 150 ಕಿಲೋಮೀಟರ್ ಪಾದಯಾತ್ರೆ ನಾವು ಮಾಡಬೇಕಾಗಿದೆ. ಭಾಳಷ್ಟು ಒಳ್ಳೆ ರೆಸ್ಪಾನ್ಸ್ ನಮ್ಗೆ ಸಿಕ್ಕಿದೆ. ಇದನ್ನು ಮಾಡಲೇಬೇಕು ಅಂತ ಎಲ್ಲ ಏನು ಮುಖಂಡರು, ಪರಣ್ಣ ಅವರು ಆಗಲಿ, ಲಲಿತಾರಾಣಿ ಮೇಡಮ್ ಆಗಲಿ, ಶಿವರಾಮ್ ಗೌಡ್ರಾಗಲಿ, ನಾವು ಯಾವ ಲೀಡರ್ಸ್ನ ಭೇಟಿ ಆಗ್ತೀವಿ ಅವರು ಉತ್ತಮ ಪ್ರತಿಕ್ರಿಯೆ ನಾವು ಮನದಿಂದ ಅದಕ್ಕೇನು ಸಹಕಾರ ಕೊಡಬೇಕು ಎಲ್ಲ ಕೊಡ್ತೀವಿ. ನೀವು ಯಾರಿಗೆ ಫೋನ್ ಮಾಡಿ ಅಂತ ಹೇಳಿದ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ನಮ್ಮ ಶಿಕ್ಷಕರ ಸಂಘ ಶಿಕ್ಷಣ ಸಂಸ್ಥೆಗಳು ಎಲ್ಲರೂ ಸೇರಿಕೊಂಡು ಅವರು ಒಂದೊಂದು ಸಂಸ್ಥೆಯಿಂದ 5,000 ರೂಪಾಯಿ ಕಲೆಕ್ಷನ್ ಮಾಡಿ ಆಲ್ರೆಡಿ ಒಂದು 50,000ರಿಂದ ಕಲೆಕ್ಷನ್ ಮಾಡಿದ್ದಾರೆ. ಸಹಕಾರ ಸಂಘದಿಂದ ಕಲೆಕ್ಷನ್ ಆಗ್ತಾ ಇದೆ.
ನಮ್ಮ ಒಟ್ಟು ಈ ಪಾದಯಾತ್ರೆ ಒಂದು 20 ರಿಂದ 25 ಲಕ್ಷ ರೂಪಾಯಿ ಖರ್ಚಿದೆ. ಅದರ ಒಂದು 15 ಲಕ್ಷ ಖರ್ಚಾದ್ರೆ ನಂತರ ಒಂದು 8-10 ಲಕ್ಷ ನಾವು ಫಾಲೋ ಅಪ್, ಬರೇ ಪಾದಯಾತ್ರೆ ಮಾಡಿ ಬಿಡೋದಲ್ಲ, ನಂತರ ಲ್ಯಾಬ್ ಟೆಸ್ಟ್ ಅನ್ನು ಮಾಡ್ತೀವಿ, ವಾಟರ್ ಎಷ್ಟು ನಮ್ಗೆ ಕೊಡ್ಲಿಕ್ಕೆ ಯೋಗ್ಯತೆ ಇದೆ ಅಂತ. ಈಗ ಆಲ್ರೆಡಿ ಹಿಂದ್ಗಡೆ ಮಾಡಿದ ಎಲ್ಲ ಟೆಸ್ಟ್ಗಳು ಕುಡಿಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಸೊ ನಮ್ಮಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದು ಕೆಟ್ಟೋಗಿದೆ, ಯಾಕಂದ್ರೆ ಒಂದೊಂದು ಟೈಮ್ನಲ್ಲಿ ನೋಡ್ತೀವಿ ಇಡೀ ಡ್ಯಾಮ್ ಅಂತ ಡ್ಯಾಮ ಬಣ್ಣ ಬದಲಾಗಿರುತ್ತೆ. ಸೊ ಅದರ ಅರ್ಥ ಏನಂದ್ರೆ ಕುಡಿಲಿಕ್ಕೆ ಯೋಗ್ಯತೆ ಇಲ್ಲ, ಅದು ಈಕೋಲೈ ಎಲ್ಲ ಹಸಿರಾಗಿರುತ್ತೆ ನೀರು. ಸೊ ಅದನ್ನ ನಾವು ಟೆಸ್ಟ್ ಮಾಡಿ ನಮಗೆ ಏನು ಬೇಕಾಗಿಲ್ಲ, ನಾವೆಲ್ಲ ಕೇಳ್ಬೇಕಾಗಿದ್ದು ಭಾಳಷ್ಟು ಜನರು ಭಾಳ ಕೇಳ್ತಾ ಇದ್ವಿ ನಾವು. ನಮಗೆ ಆ ಪಟ್ಟಿ ಬೇಕು, ಈ ಪಟ್ಟಿ ಬೇಕು, ಈ ಉತ್ಸವ ಮಾಡಬೇಕು, ಈ ಹಬ್ಬ ಮಾಡ್ಬೇಕು ಅಂತ ಕೇಳ್ತೀವಿ. ನಾವು ಕೇಳ್ಬೇಕಾಗಿದ್ದನ್ನ ನಾವು ದೃಷ್ಟಿಕೋನ ಚೇಂಜ್ ಆಗ್ಬೇಕಾಗಿದೆ. ನಮ್ಗೆ ಒಳ್ಳೆ ನೀರು ಕೊಡ್ರಿ, ಒಳ್ಳೆ ಗಾಳಿ ಕೊಡ್ರಿ, ಒಳ್ಳೆ ಬದುಕಲಿಕ್ಕೆ ಒಂದು ವಾತಾವರಣ ನಿರ್ಮಿಸ್ಕೊಡ್ರಿ, ಒಳ್ಳೆ ಪರಿಸರ ಕೊಡ್ರಿ ಅಂತ ನಾವು ಕೇಳ್ಬೇಕಾಗಿದೆ. ಆ ಕೇಳೋ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಸೇರಿದ್ದೀವಿ, ಸಮಾನ ಮನಸ್ಕರ ಸೇರಿದ್ದೀವಿ. ನಾವು ಅನ್ಕೊಂಡ್ಕಿಂತ ಜಾಸ್ತಿ ಎಲ್ಲ ಹಿರಿಯರು ಇಲ್ಲಿ ಸೇರಿದ್ದಾರೆ. ದೇಶದಲ್ಲೇ ಒಂದಿದೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾನು ಬಂದಿರತಕ್ಕಂತ ಸೇವಿಂಗ್ಸ್ ನಾವು ಅನೇಕ ರೀತಿಯ ದುಡಿಮೆಗಳನ್ನ ಮಾಡಿಕೊಂಡು ಎಲ್ಲ ಹಣವನ್ನ, ಆದ್ರೆ 85% ಸಮಯವನ್ನ ಈ ಪರಿಸರಕ್ಕಾಗಿ, ನದಿಗಳ ಉಳಿವಿಗಾಗಿ ಕೆಲಸ ಮಾಡ್ತಕ್ಕಂಥ ಪರಿವಾರ ಇದು. ನಮಗೆ ಒಂದು ಅನಿಸಿಕೆ ಇತ್ತು, ಯಾಕಂದ್ರೆ ನಾವು ಬಯಲುಸೀಮೆಯವರು, ಅವರು ಮಲೆನಾಡಿನವರು. ಇವೆರಡಕ್ಕೆ ಒಂದು ಭಾವನಾತ್ಮಕ ಬಾಂಧವ್ಯ ಇಲ್ಲ. ನಾವು ಶೃಂಗೇರಿಗೆ ಹೋಗ್ತೀವಿ, ಹೊರನಾಡಿಗೆ ಹೋಗ್ತೀವಿ, ಅಲ್ಲಿರ್ತಕ್ಕಂಥ ಮೂಕಾಂಬಿಕೆಗೆ ಹೋಗ್ತೀವಿ, ಕೊಲ್ಲೂರಿಗೆ ಹೋಗ್ತೀವಿ, ಎಲ್ಲ ಇದೆ. ಆದ್ರೆ ನಾವು ಕೇವಲ ಮತ್ತು ಆ ಮಲೆನಾಡಿನ ಒಂದು ಬಾಂಧವ್ಯವನ್ನ ಬಿಸಿಯೋದು ಕೂಡ ಈ ಯಾತ್ರೆಯ ಉದ್ದೇಶದಲ್ಲಿ. ಇಲ್ಲಿವರೆಗೆ 15 ದಿವಸಗಳ ಕಾಲ ಇದ್ದು ತುಂಬಾ ಕಷ್ಟಪಟ್ಟು ಇವರೆಲ್ಲ ಕೆಲಸ ಮಾಡಿದ್ದಾರೆ. ಏನೇನು ತಯಾರಿಯಾಗಿದೆ ಅದೆಲ್ಲ ಅವ್ರು ಹೇಳ್ತಾರೆ. ಆ ನಂತರ ಎಲ್ರಿಗೂ ನಮಸ್ತೆ. ಮತ್ತು ಇನ್ನಿದ್ರೆಲ್ಲ ಮತ್ತೆ ಸರ್ವೇಶ್ ಸರ್, ಜಗನ್ನಾಥ್ ಸರ್ ಎಲ್ಲ ಸೇರ್ಕೊಂಡು ಒಂದು ಸುಮಾರು ಕೆಲಸಗಳೆಲ್ಲ ಸಂಘಟನೆಗಳನ್ನ ಭೇಟಿ ಮಾಡಿ ಒಂದಿಷ್ಟು ಕೆಲಸಗಳಾಗಿದೆ. ಇಲ್ಲೂ ಸ್ವಲ್ಪ ಅವೇರ್ನೆಸ್ ಆಗಿದೆ, ಮತ್ತು ಕಾಲೇಜ್ಗಳಲ್ಲಿ ಸ್ವಲ್ಪ ಮಾತಾಡೋಂಗಾಗಿದೆ ನಮ್ಮ ತುಂಗಭದ್ರಾ ನದಿ ಬಗ್ಗೆ. ಕಾರ್ಟಿಗೆ ಮತ್ತು ಶ್ರೀರಾಮನಗರದಲ್ಲೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಅಲ್ಲಿ ಮೊಹಮ್ಮದ್ ರಫಿ ಅಂತೇಳಿ ಅವರು ನಿರಂತರವಾಗಿ ಇದ್ರ ಮೇಲೆ ಕೆಲಸ ಮಾಡ್ತಿದ್ದಾರೆ. ನಾವು ಅವ್ರ ಜೊತೆ ಸೇರ್ಕೊಂಡು ಶ್ರೀರಾಮನಗರ ಸುತ್ತಮುತ್ತಲು ಸುಮಾರು ಕಾಲೇಜ್ಗಳಿಗೆಲ್ಲ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ. ಅದೇ ರೀತಿ ಕಾರ್ಟಿಗಿನಲ್ಲಿ ಪ್ರಭು ಉಪ್ನಾಲ್ ಅಂತೇಳಿ ಅವರು ಅಲ್ಲಿ ಕಾಲೇಜು ಮತ್ತು ಅಲ್ಲಿನ ಏನು ಈಗಿನ ಮಿನಿಸ್ಟ್ರ್ ಇದ್ದಾರೆ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡಿದ್ವಿ. ಮತ್ತು ಮಾಜಿ MLA ಅವ್ರನ್ನೆಲ್ಲ ಭೇಟಿ ಮಾಡಿದ್ವಿ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಿನ್ನೂರ್ಲಂತೂ ಹೆಚ್ಚು ಕಮ್ಮಿ ಒಂದು 10 ಕಾಲೇಜಿಗೆ ಹೋಗಿದ್ವಿ. 10 ಕಾಲೇಜಿನ ವಿದ್ಯಾರ್ಥಿಗಳು ನಾವು ಇದ್ರಲ್ಲಿ ಭಾಗವಹಿಸ್ತೀವಿ. ಮತ್ತು ಅಲ್ಲಿನ ಒಕ್ಕೂಟ ಏನಿದೆ, ಕಾಲೇಜು ಒಕ್ಕೂಟ, ಸುಮಾರು ಎಷ್ಟೇ ಜನ ಬಂದ್ರು ಮತ್ತೆ ನಮ್ಮ ಶಾಲೆ ಕಾಲೇಜ್ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಅವ್ರದ್ದು ಊಟ ವ್ಯವಸ್ಥೆ ಎಲ್ಲ ನಾವೇ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಹಾಲಿ ಮತ್ತು ಮಾಜಿ ಶಾಸಕರು ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಸಭೆ ಮಾಡಿದ್ವಿ. ಅವರು ಇದಕ್ಕೆ ಎಲ್ಲ ರೀತಿಯನ್ನು ಸಹಕಾರ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅಲ್ಲಿ ಮುಂದಕ್ಕೆ ಮತ್ತೆ ಮಾನ್ವಿನಲ್ಲೂ ಅಷ್ಟೇ ಈಗಿನ ಮಿನಿಸ್ಟ್ರು, ರಾಯಚೂರು ಮಿನಿಸ್ಟರ್ ಬೋಸರಾಜು ಮತ್ತು ಆಮೇಲೆ ಇನ್ನು ಕೆಲವ್ರ ಹೆಸರು ನನಗೆ ಗೊತ್ತಿಲ್ಲ, MLA ಮತ್ತು ಮಾಜಿ MLAಗಳದ್ದು, ಅವರೆಲ್ಲ ಸೇರಿ ಮೀಟಿಂಗ್ ಮಾಡಿದ್ವಿ. ಅವರು ಇದು ಆಗ್ಬೇಕಾಯ್ತು ತುಂಬ ಹಿಂದೆನೆ, ಆದರೂ ಈಗಲಾದರೂ ನಾವು ಸೇರ್ಕೊಂಡು ಇದ್ರ ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಮತ್ತೆ ರಾಯಚೂರು SP ಅವರು ತುಂಬ ಚೆನ್ನಾಗಿ ನಮಗೆ ಫಸ್ಟ್ ನಿಂತ್ಕೊಂಡು ನಮ್ಮ ಬಗ್ಗೆ ಕೇಳಿದ್ರು, ಅನುಮಾನದಲ್ಲಿ ನೋಡ್ತಾ ಇದ್ರು ನಮ್ಮನ್ನೇ. ಅವರು ನಾವು ಹೋದಾಗ ಏನು ವಿಚಾರಕ್ಕೆ ಬಂದಾರೆ ಇವರು ಏನೋ ಅಂತೇಳಿ ನಿಂತ್ಕೊಂಡೆ 5 ನಿಮಿಷ ಮಾತಾಡಿದ್ರು. ಯಾವಾಗ ಇದ್ರ ಬಗ್ಗೆ ಅರ್ಥ ಆಯ್ತು, ಅವರು 1 ಗಂಟೆ ನಮ್ಮನ್ನು ಕೂರ್ಸ್ಕೊಂಡು ಮಾತಾಡಿದ್ರು. ಅವರು ಮೈಸೂರು ಕಡೆಯವರು, ಪುಟ್ಟಮಾದಯ್ಯ ಅಂತೇಳಿ SP ಅವರು. ಆಮೇಲೆ DC ಅವ್ರ ಹತ್ರ ಹೋಗಿದ್ವಿ. ಅವರು ತುಂಬ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಂಡಿದ್ದೀರಾ, ನಾವು ಸರ್ಕಾರ ಮಾಡೋ ಕೆಲಸನ ನೀವು ಮಾಡ್ತಾ ಇದ್ದೀರಾ, ನಿಮ್ಗೆ ಏನೇನು ಸಹಕಾರ ಬೇಕೋ ಅಷ್ಟು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಭಾಗದಲ್ಲಿ. ಮತ್ತು ಈ ಕಂಪ್ಲಿ ಮತ್ತು ಸಿರುಗುಪ್ಪನೂ ಹಾಗೇನೆ ಶಾಸಕರು ಮತ್ತು ಮಾಜಿ ಶಾಸಕರನ್ನ ಭೇಟಿಯಾಗಿದ್ವಿ. ಅವರು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿನ್ನೆ ಮತ್ತು ಇವತ್ತು ಸಿರುಗುಪ್ಪದಲ್ಲಿದ್ವಿ. ಸಿರುಗುಪ್ಪದಲ್ಲಿ ಸುಮಾರು ಕಾಲೇಜಿಗೆ ಹೋಗಿದ್ವಿ ಮತ್ತು ಅಲ್ಲಿ ತಹಸೀಲ್ದಾರ್ನ ಭೇಟಿ ಆದ್ವಿ. ತಹಸೀಲ್ದಾರ್ ಸಮೇತ ನಿಮ್ಗೆ ಏನೇನು ಸಹಕಾರ ಬೇಕು ಹೇಳಿ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅಲ್ಲಿ ಶಾಲೆ ಒಕ್ಕೂಟದವರು ಬಂದಿದ್ರು ಮತ್ತು ಪತ್ರಕರ್ತರೆಲ್ಲ ಬಂದಿದ್ರು. ಅವ್ರಿಗೇನು ಅನುಮಾನ ಇತ್ತಂದರೆ, ಮತ್ತು ಈ ಮಾಜಿ ಶಾಸಕರಿಗೆಲ್ಲ
ಏನೋ ನೀವು ಅಭಿಯಾನ ಮಾಡ್ತೀರಾ ಬಿಟ್ಟು ಹೋಗ್ಬಿಡ್ತೀರಾ ಮುಂದಕ್ಕೇನು ಅಂತ ತುಂಬಾ ಜನ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ನಾವೇನೇನ್ ಮಾಡ್ಕೊಂಡ್ ಬಂದಿದ್ದೀವಿ ಶೃಂಗೇರಿಯಿಂದ ಅಪ್ ಟು ಗಂಗಾವತಿ ತನಕ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ. ಅವರೆಲ್ಲ ಆಯ್ತು ಈ ಮುಂದಕ್ಕೆ 5 ವರ್ಷ ಇದನ್ನ ನಿರಂತರವಾಗಿ ಮಾಡೋಣ ಅಂತ ಅವರು ನಾವು ಎಲ್ಲಾ ತಾಲೂಕಿನಲ್ಲೂ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ. ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಂಗೌಡ ಪಾಟೀಲ್ ಅವರಿಗೆ ಈ ಸಭೆಗೆ ಸ್ವಾಗತ. ನಮ್ಮ ಏನು ಈ 27ನೇ ತಾರೀಕಿಂದ ನಮ್ಮ ಏನು ಪಾದಯಾತ್ರೆ ಪ್ರಾರಂಭವಾಗುತ್ತೆ. ಈ ಪಾದಯಾತ್ರೆಗೆ ಸಿದ್ಧಗಂಗಾ ಶ್ರೀಗಳು ಬರ್ತಾ ಇದ್ದಾರೆ, ತುಮಕೂರು ಸಿದ್ಧಗಂಗಾ ಶ್ರೀಗಳು, ಹಾಗೂ ಹಂಪಿ ಹೇಮಕೂಟ ಶ್ರೀಗಳು ಬರ್ತಾ ಇದ್ದಾರೆ. ಹಾಗೆ ಗಾಯತ್ರಿ ಪೀಠ ಅವರು ಬರ್ತಾ ಇದ್ದಾರೆ, ಮತ್ತು ಸಂತೋಷ್ ಹೆಗಡೆ ಅವರು, ಜಸ್ಟಿಸ್ ಗೋಪಾಲ್ ಗೌಡ್ರು, ವಾಟರ್ ಮ್ಯಾನ್ ಆಫ್ ಇಂಡಿಯಾ ರಾಜನ್ ಸಿಂಗ್ ಅವರು, ಲೇಕ್ ಮ್ಯಾನ್ ಆಫ್ ಇಂಡಿಯಾ ಆನಂದ್ ಮಲ್ಲಿಗವಾಡ್ ಅವರು, ತೇಜಸ್ವಿನಿ ಅನಂತಕುಮಾರ್, ಅದಮ್ಯ ಚೇತನ ಫೌಂಡೇಶನ್ ತೇಜಸ್ವಿನಿ ಅನಂತಕುಮಾರ್ ಅವರು, ಮತ್ತು ಮಹಿಮಾ ಪಟೇಲ್ ಅವರು, ಹೀಗೆ ಹಲವಾರು ಗಣ್ಯಮಾನ್ಯರು ಈ ಪಾದಯಾತ್ರೆಯಲ್ಲಿ, ಆಮೇಲೆ ವಿಜ್ಞಾನಿಗಳು, IIT ಪ್ರೊಫೆಸರ್ಸು, ಭಾಳಷ್ಟು ಜನರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ವರದಶಿ ಫೌಂಡೇಶನ್ ಹುಬ್ಳಿಯಿಂದನೇ ಒಂದು 700ರಿಂದ 750 ಜನರು ಒನ್ ಡೇ ಬಂದು ಹೋಗ್ತೀವಿ, ಆಮೇಲೆ ಅದರ ಎಲ್ಲ ಖರ್ಚನ್ನು ನಾವು ತೊಗೊತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಸೊ ಹೀಗೆ ಶಿವಮೊಗ್ಗದ ಶ್ರೀಪದಿ ಅವರ ಕುಟುಂಬ 18 ಜನರು ಈ ಪಾದಯಾತ್ರೆ, ನಾವು 23 ಜನರು ನಾವು ಕಂಪ್ಲೀಟ್ ಕುಟುಂಬದವರು ಈ ಪಾದಯಾತ್ರೆಯಲ್ಲಿ ಇಲ್ಲಿಂದ ಮಂತ್ರಾಲಯದ ನಡಿತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮಲ್ಲಿ ಈಗ ಆಲ್ರೆಡಿ 40 ಜನರು ಪಾದಯಾತ್ರೆಯಲ್ಲಿ ನಾವು ಬರ್ತೀವಿ ಇಲ್ಲಿಂದ ಅಲ್ಲಿವರೆಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ಇದ್ರದ್ದು ನಾವು ಇವ್ರೇನು ಹೇಳಿದ್ರು, ಆಲ್ರೆಡಿ ಗಂಗಾವತಿಗೆ ಬಂದಿದೆ, ನೀವು ಕಂಪ್ಲಿ ಬಿಟ್ಟು ಕೊಟ್ಬಿಟ್ರಿ, ಕಂಪ್ಲಿಯಿಂದ ನಾವು ಪಾದಯಾತ್ರೆ ಮಾಡ್ತೇವೆ ಅಂತ ಹೇಳಿದ್ರು. ನಾವು ಇಲ್ಲ, ನಮ್ಮ ಗಂಗಾವತಿ ಅದು ಪ್ರಸನ್ನ ಪಂಪಾಪತಿ ದೇವಸ್ಥಾನದಿಂದ ಇದು ಪಾದಯಾತ್ರೆ ಸಾಗಬೇಕು ಅಂತ ನಾವು ಇಲ್ಲೇ ಇಟ್ಕೊಂಡಿದ್ದೀವಿ. ನಮ್ಮ ಅವತ್ತಿನ ಕಾರ್ಯಕ್ರಮ ಬೆಳಿಗ್ಗೆ 6:30-7 ಗಂಟೆಗೆ ಏನು ದೇವಘಾಟ್ ಇದೆ, ಅಲ್ಲೇ ತುಂಗಭದ್ರಾ ನದಿ ನೀರನ್ನು ಅಲ್ಲಿ ಪೂಜೆ ಮಾಡಿ, ಅಲ್ಲೇ ಕೊಡದಲ್ಲಿ ಸಂಗ್ರಹಿಸಿ ಇಲ್ಲೇ ಬಂದು ಪಂಪ ವಿರೂಪಾಕ್ಷ ದೇವರಿಗೆ ಅಭಿಷೇಕನ ಮಾಡಿ, ಆ ನೀರನ್ನು ಇಲ್ಲಿಂದ ಮಂತ್ರಾಲಯದವರೆಗೆ ಅದೇ ನೀರನ್ನು ನಾವು ರಥದಲ್ಲಿ ಮತ್ತು ಮೆರವಣಿಗೆ ಮೂಲಕ, ಪಾದಯಾತ್ರೆ ಮೂಲಕ ಮಂತ್ರಾಲಯವರೆಗೂ ಹೋಗಬೇಕು ಅಂತ ಒಂದು ಮುಖ್ಯ ಉದ್ದೇಶ ಇದೆ. ಸೊ ನಮ್ಮ ಈ ಪಾದಯಾತ್ರೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಭಾಗವಹಿಸ್ತಾ ಇದ್ದಾರೆ. ಸೊ ಈಗ ಆದಷ್ಟು ಎಲ್ಲರೂ ಮೊಬೈಲ್ಗಳನ್ನು ಸೈಲೆಂಟ್ ಮೋಡ್ಲಲ್ಲಿ ಇಡ್ಬೋದು, ಸೈಲೆಂಟ್ ಮೋಡ್ಲ ಇಟ್ಬಿಡಿ ಎಲ್ಲರೂ, ಇಲ್ಲನ ಎಲ್ಲರೂ ಫೋನ್ ಬರ್ತಾ ಇರ್ತಾವೆ, ಮಾತಾಡೋಕ್ಕಾಗಲ್ಲ. ಈಗ ಈ ಸಭೆಯನ್ನು ಉದ್ದೇಶಿಸಿ ಪ್ರಮುಖವಾಗಿ ನಮಗೆಲ್ಲ ಮಾರ್ಗದರ್ಶಕರು ಬಸವರಾಜ್ ಪಾಟೀಲ್ ವೀರಾಪುರ ಸರ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊತಾರೆ. ಪ್ರಸನ್ನ ಪಂಪಾಪತಿಯನ್ನು ಸ್ಮರಿಸಿ ಹಿರಿಯರು, ನಮ್ಮ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವರು ಬಸವರಾಜ್ ಪಾಟೀಲ್ ವೀರಾಪುರ ಅವರೇ, ಮತ್ತು ಎಲ್ಲ ಮಾಧವರೇ, ಡಾಕ್ಟರ್ ಮಲ್ಲನಗೌಡ್ರೆ, ರಾಘವೇಂದ್ರ ಶೆಟ್ರೆ, ನಮ್ಮ ನಾಗರಾಜ್ ಅವರೇ, ಯಾವತ್ತೂ ಗಂಗಾವತಿಯ ನಮ್ಮ ಪರಿಸರ ರಕ್ಷಣೆ ಮಾಡ್ತಕ್ಕಂಥ ಪರಿಸರವಾದಿಗಳೇ, ಸ್ನೇಹಿತರೆ, ಸಹೋದರಿಗೆ, ಇವತ್ತು ಭಾಳ ದೊಡ್ಡ ಹೋರಾಟ ಇದು ಸಣ್ಣ ಹೋರಾಟ ಅಲ್ಲ ಇದು. ಯಾಕಂದರೆ ಇದು ಇಡೀ ಜಗತ್ತಲ್ಲಿ ನದಿಗಳಂತ ಕರೀತಾರೆ ಎಲ್ಲ ದೇಶಗಳು. ನೀವು ಆಫ್ರಿಕಾಗೆ ಹೋದರೆ ನೈಲ್ ರಿವರ್ ಅಂತಾರೆ, ಲಂಡನ್ಗೆ ಹೋದರೆ ಥೇಮ್ಸ್ ರಿವರ್ ಅಂತಾರೆ, ಮತ್ತು ಎಲ್ಲೇ ಯಾವುದೇ ಜಗತ್ತಿಗೆ ಹೋದರೆ ಕೂಡ ಎಲ್ಲರೂ ಅವರು ಆ ಭಾಗದಲ್ಲಿ ರಿವರ್ ಅಂತ ಕರೀತಾರೆ. ಆದರೆ ಭಾರತ ದೇಶದಲ್ಲಿ ಮಾತೆ ಅಂತ ಕರೀತಾರೆ ರಿವರಿಗೆ. ಅಷ್ಟು ಒಂದು ಪ್ರಮುಖವಾದಂಥ ಒಂದು ಸ್ಥಾನವನ್ನು ನದಿ ಕೊಟ್ಟಿದೆ ನಾವು. ಆದರೆ ಆ ನದಿಗೆ ತನ್ನ ಮಕ್ಕಳಿಂದ ಇವತ್ತು ಮೈಲಿಗೆ ಆಗ್ತದೆ. ಇದನ್ನು ನಾವು ಭಾಳ ಗಂಭೀರವಾಗಿ ಆಲೋಚಿಸಬೇಕು. ಅಂದರೆ
ಇವತ್ತು ನಮ್ಮ ಮಾಲಿಪಾಟಿ ಅವರು ಮತ್ತು ಇದೇನು ಪಾದಯಾತ್ರೆ ಇಟ್ಕೊಂಡಿದ್ರೆ ಭಾಳ ದೊಡ್ಡ ಹೋರಾಟ ಇತ್ತು. ಯಾಕಂದರೆ ಇದು ಎಲ್ಲಿವರೆಗೆ ಸಕ್ಸಸ್ ಆಗ್ತಿದೆ ಅಂತ ಗೊತ್ತಿಲ್ಲ. ಯಾಕಂದರೆ ನಮ್ಮ ಸಮಾಧಾನಕ್ಕೆ ನಾವು ಮಾಡ್ಕೊತಿದ್ವಿ ಪಾದಯಾತ್ರೆಗಳು, ಆದರೆ ಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನೂ ಕಿವಿದಲ್ಲಿ ಹೋಗಿಲ್ಲ ಎದಕ್ಕೆ ಮಾಡ್ತಿದ್ದಾರೆ ಇದು ಏನು ಅಂತೇಳಿ. ಮಕ್ಕಳಿಗೆ ಹೇಳಿದ್ರು ಕೂಡ ಅವರು ಕೇಳ್ತಾರೆ, ಅದು ಅವ್ರು ಬೆಳೆಯೋಷ್ಟರಲ್ಲಿ ಮತ್ತೆ ಅವ್ರು ಮರ್ತು ಹೋಗ್ತಾರೆ ಅವರು. ಆದರೆ ಇದು ಭಾಳ ದೊಡ್ಡ ಯೋಜನೆ ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ. ಅಂದರೆ ಇವತ್ತು ಪ್ರಧಾನಮಂತ್ರಿಗಳು ಸ್ವಲ್ಪ ಮಟ್ಟದಲ್ಲಿ ಗಂಗೆಯನ್ನು ಅವರು ಶುದ್ಧೀಕರಣ ಮಾಡಿದ್ದಾರೆ. ಹಿಂದಿನ ಒಂದು ಗಂಗೆ ನೋಡಿದ್ರೆ ಇವತ್ತಿನ ಗಂಗೆ ನೋಡಿದ್ರೆ ಎಲ್ಲೋ ಒಂದು 20-30% ಶುದ್ಧವಾಗಿದ್ದಾಳೆ ಹರಿದ್ವಾರದಲ್ಲಿ ಮತ್ತು ಕಾಶಿಯಲ್ಲಿ. ಆದರೆ ತುಂಗಭದ್ರಾ ಟೋಟಲ್ ಪೊಲ್ಯೂಟೆಡ್ ರಿವರ್. ಇಡೀ ದೇಶದಲ್ಲಿ ಎಲ್ಲಿ ಇಷ್ಟು ಪೊಲ್ಯೂಟೆಡ್ ರಿವರ್? ಯಾಕಂದರೆ ಭಾಳ ಪವಿತ್ರವಾದಂಥ ನಾಡಿನಲ್ಲಿ ಹುಟ್ಟಿ ತುಂಗಭದ್ರಾ ತಾಯಿ ಅಷ್ಟು ಒಳ್ಳೆ ಗಿಡ ಮರಗಳು ಗಂಧದ ಸುಗಂಧದಲ್ಲಿ ಎಲ್ಲ ಜಾಗದಲ್ಲಿ ಹರಿದು ಇವತ್ತು ದಾವಣಗೆರೆಯಷ್ಟು ದಾಟಿರೋಷ್ಟರಲ್ಲಿ ಇವತ್ತು ಎಷ್ಟು ಮೈಲಿಗೆ ಆಗ್ತದೆ ಅಂದರೆ ಹೇಳಬಾರ್ದು. ಎಲ್ಲ ಡ್ರೈನೇಜ್ ಸಿಸ್ಟಮ್ಸು ನದಿಗೆ ಹೋಗ್ತಾ ಇದ್ದಾವೆ. ನಾವು ಚಿಕ್ಕ ಹುಡುಗರು ಇದ್ದಾಗ ದುರ್ಗಮ್ಮಳ್ಳದಲ್ಲಿ ಭಾಳಷ್ಟು ನಮ್ಮ ಹಿರಿಯರು ಸ್ನಾನ ಮಾಡ್ತಿದ್ರು ಮತ್ತು ನೀರು ಕೂಡ ಕುಡಿತಿದ್ರು ದುರ್ಗಮ್ಮ. ಆದರೆ ಇವತ್ತು ಆಲ್ಮೋಸ್ಟ್ 90% ಪಾಯ್ಸನ್ ನದಿಯಲ್ಲಿ. ಇವನ್ ಆ್ಯನಿಮಲ್ಸ್ ಇವೆಲ್ಲ ಆಟರ್ಸ್ ಆಗಲಿ, ಇದು ಆಟರ್ ಸ್ಯಾಂಕ್ಚುರಿ ಅಂತೇಳಿ ಇವತ್ತು ಡಿಕ್ಲೇರ್ ಮಾಡಿದ್ದೇವೆ. ಆಟರ್ಸ್ ಒಂದು ಇಳಿತಾ ಇಲ್ಲ, ದಿವಸ ಸಾಯ್ತದೆ, ಮೀನುಗಳು ಸಾಯ್ತದೆ ಈ ವಿಷ ಒಂದು ಇದರಿಂದ. ಆದಮೇಲೆ ಎಲ್ಲ ಮುಸ್ಲಿಮ್ಗಳು ಅಪ್ ಟು ಇಸ್ಲಾಂಪುರವರೆಗೂ ವಾಸ ಮಾಡ್ತದೆ ಇವತ್ತು. ಮೊನ್ನೆ ಒಬ್ಬ ಅಲ್ಪಸಂಖ್ಯಾತರು ಒಂದು ಮಹಿಳೆ ಮಗು ಒಂದು ಬಿದ್ದು ಹೋಗ್ಬಿಡ್ತು, ಆದಮೇಲೆ ಮಾಯ ಆಗಿಬಿಡ್ತಾವೆ ಹುಡುಗ. ಆದಮೇಲೆ ನೋಡಿದ್ರೆ ಒಂದು 20-30 ಮುಸುಳುಗಳಿದ್ದಾವೆ. ಅಂದರೆ ಇವತ್ತು ರಿವರ್ ಇಸ್ ಅನ್ಸೇಫ್ ಅಂಥೇಳಿ ಇವನ್ ಆ್ಯನಿಮಲ್ ಕೂಡ ಮರೀನ್ ಲೈಫ್ ಕೂಡ ಇವತ್ತು ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಇದು ಹೋರಾಟ ಭಾಳ ಮುಖ್ಯವಾದಂಥದ್ದು. ದೇವರಿಗೆ ಭಗವಂತ ನನಗೆ ಅನಿಸುತ್ತೆ. ಯಾಕಂದರೆ ನಾನು ಭಾಳಷ್ಟು ಪರಿಸರ ಮೇಲೆ ಪ್ರೀತಿ ಇರ್ತಕ್ಕಂಥವ್ರು. ನಾನು ಒಂದು 10-20 ಸಾವಿರ ಗಿಡಗಳು ಅವಾಗೇ ಹಚ್ಚಿದೆ, ಅದಕ್ಕೆ ಯಾರೂ ಸ್ಪಂದಿಸಿಲ್ಲ ಗ್ರಾಮಸ್ಥರು. 1989-90 ಒಂದು 20,000 ಗುಡ್ಡ KN ಗಡ್ಡಿ ಅವ್ರ ಮಿನಿಸ್ಟರ್ ಆಗಿದ್ದರು. ಆಫ್ ಫಾರೆಸ್ಟ್ ಅವ್ರು ಕರೆಸಿ 7 ಗುಡ್ಡದಾಗ ಪ್ರೋಗ್ರಾಮ್ ಮಾಡಿ ಎಲ್ಲ ಸಸಿಗಳು ಹಚ್ಚಿ ಎಲ್ಲ ಮಾಡಿದ್ರೆ ಕೂಡ ಅಲ್ಲಿ ಯಾರೂ ಉಳಿಸಿಲ್ಲ, ಕಡ್ದಾಗ್ಬಿಟ್ಟಿಲ್ಲ ಗಿಡಗಳು. ಅದು ಅವೇರ್ನೆಸ್ಸು. ಈಗ ಗ್ಯಾಸ್ ಸಿಲಿಂಡರ್ಗಳು ಬಂದ ಮೇಲೆ ಇವತ್ತು ಗಿಡ ಮರಗಳು ಸ್ವಲ್ಪ ಉಳಿತಾ ಇದ್ದಾವೆ. ಆದರೆ ಕೂಡ ಇವತ್ತು ನಾವು ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾದ ಪರಿಸರ. ಇವತ್ತು ನೀರಿನ ಬಗ್ಗೆ ನಮ್ಮ ಡಾಕ್ಟರ್ ಹೇಳ್ದಂಗೆ ಪಂಚಭೂತಗಳು ಎಲ್ಲಿವರೆಗೂ ನಾವು ಅದನ್ನು ರಕ್ಷಣೆ ಮಾಡಲ್ಲ ಅಲ್ಲಿವರೆಗೂ ನೇಚರ್ ಇಂಬ್ಯಾಲೆನ್ಸ್ ಆಗ್ಯೋದೆ. ನೇಚರ್ ಇಂಬ್ಯಾಲೆನ್ಸ್ ಆಗ್ತೈತೆ, ಸುನಾಮಿಗಳು ಬರ್ತವೆ, ನಮ್ಮ ಎಲ್ಲ ಥರ ಒಂದು ರೋಗಗಳು ಹಬ್ತವೆ. ಇವೆಲ್ಲ ಪಂಚಭೂತಗಳು ಇಂಬ್ಯಾಲೆನ್ಸ್ ಆದಾಗ ಇವೆಲ್ಲ ಪ್ರಾರಂಭ ಆಗ್ತದೆ. ಅದರಿಂದ ಇವತ್ತು ನಾವೆಲ್ಲರೂ ದೇವಸ್ಥಾನದಲ್ಲಿ ಕುಂತು ಎಲ್ಲಿವರೆಗೂ ನಮಗೆ ಸಪೋರ್ಟ್ ಸಿಗ್ತೈತೆ ಅದು ಭಾಳ ಮುಖ್ಯವಾದಂಥದ್ದು. ಯಾಕಂದರೆ ನಮಗೆ ಕೋಟಿಗೊಬ್ಬರು ಸಿಗ್ತಾರೆ. ನಮ್ಗೆ ಯಾರೋ ಒಬ್ಬರು ಸ್ನೇಹಿತರು 2 ಲಕ್ಷ ಗಿಡ ಹಾಕಿದ್ರು ಅಂತ ಹೇಳಿದ್ರು. 2 ಕೋಟಿ ಅಂಥವರು ಕೋಟಿಗೊಬ್ಬರು. ಅದು ವನದೇವತೆಯ ಒಂದು ಪ್ರೀತಿಯಾದ ಮಗ ಅಂತೇಳಿ ನಾವು ಹೇಳ್ಬೋದು ಅವ್ರ ಬಗ್ಗೆ. ಅದು ಒಬ್ಬರು ಕೋಟಿಗೊಬ್ಬರು ಹುಡ್ತಾರೆ ಅಂಥವ್ರು. ಯಾಕಂದರೆ ಎಲ್ಲ ಕಡೆ, ಯಾಕಂದರೆ ಎಲ್ಲರೂ ಕಮರ್ಷಿಯಲೈಸ್ಡು. ಹೆಂಗಿಲ್ಲ ಫಾರೆಸ್ಟ್ ಲೂಟಿ ಮಾಡಬೇಕು, ಕಲ್ಲನ್ನು ಒಡೆದಾಗಬೇಕು ಮತ್ತು ಎಲ್ಲ ಕಡೆ ನೀರಿನ ಪೊಲ್ಯೂಷನ್ ಮಾಡಬೇಕಿತ್ತು. ಇವೆಲ್ಲ ಒಂದು ಬಿಸ್ನೆಸ್ ಆಗಿಬಿಟ್ಟೆ. ಇದೊಂದು ನಾಟ್ ಓನ್ಲಿ ಜನರಲ್ಲಿ, ಮೇನ್ಲಿ ಪೊಲಿಟಿಷಿಯನ್ಸ್. ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಬರಲಿ, ಅವ್ರ ಕ್ಯಾಬಿನೆಟ್ ಬರಲಿ, ಮೊದಲನೇದಾಗಿ ಲೂಟಿ ಮಾಡ್ತಕ್ಕಂಥ ಕೆಲಸ ಅವರೇ ಮಾಡೋದು. ಪರಿಸರ ಡ್ಯಾಮೇಜ್ ಮಾಡೋದು ಅವರೇ. ಅದರಿಂದ ಇವತ್ತು ನಾವು ಇದನ್ನು ರಕ್ಷಣೆ ಮಾಡಬೇಕಂದ್ರೆ ಇದು ಭಾಳ ಒಳ್ಳೆಯ ಆರ್ಗನೈಸೇಷನ್. ಇದಕ್ಕೆ ನಾನು ಸಂಪೂರ್ಣವಾದಂಥ ಸಹಕಾರ ಕೊಡ್ತೀನಿ. ಯಾಕಂದರೆ ನಾನು ಈ ಪರಿಸರದ ಬಗ್ಗೆ ಇನ್ನು 10-20 ವರ್ಷ ನಾವು ಸೇವೆ ಮಾಡ್ಬೋದು, ಎಲ್ಲರೂ ವಯಸ್ಸಾಗಿದ್ದು. ಅದು ಮುಂದೆ ನಮ್ಮ ಪೀಳಿಗೆಗೆ ನಾವು ಹೇಳಬೇಕಾಗ್ತದೆ. ಈಗ ಕಾಗೆಗಳು ಸಿಗ್ತಾಯಿಲ್ಲ,
ಬೆಳಿಗ್ಗೆ ಯಾವುದು ಊರುಗುಬ್ಬಿಗಳು ಒಂದು 5-10 ವರ್ಷದಿಂದ ನಮ್ಮ ಮನೆ ಮುಂದೆ ಭಾಳಷ್ಟು ಬರ್ತಿದ್ವು. ಈಗ ಒಂದು 10 ವರ್ಷ ಆಯಿತು ಒಂದು ಊರುಗುಬ್ಬಿ ಕಾಣ್ತಾರೆ. ಈಗ ಒಂದು 2 ತಿಂಗಳಾಯಿತು ಒಂದು ಕಾಗಿ ಕೂಡ ನೋಡ್ತಾ ಇಲ್ಲ. ಅಂದರೆ ಇವತ್ತು ಈ ಪರಿಸರ ಒಂದು ಡ್ಯಾಮೇಜಿಂದ ಎಲ್ಲ ಇವು ಸ್ಪೀಸೀಸು ಒಂದು ಸರ್ವನಾಶ ಆಗ್ತಿದೆ. ಇದು ಭಾಳ ಅಲಾರ್ಮಿಂಗ್ ರೇಟಲ್ಲಿ ಇವತ್ತು ಇಂಥ ಒಂದು ದೊಡ್ಡ ಸಲಹೆಗಾರರು ಭಾರತ ದೇಶದ ಪ್ರಧಾನಮಂತ್ರಿಗಳಿಗೆ ಇದು ನಾಟ್ ಓನ್ಲಿ ಒಂದು ತುಂಗಭದ್ರಾ, ಇಡೀ ಎಲ್ಲ ದೇಶದ ಎಲ್ಲ ನದಿಗಳಿಗೆ ಪ್ರಾಬ್ಲಮ್ ಇದೆ. ಅದರಿಂದ ನಾವು ಮಾಧ್ಯಮದ ಮುಖಾಂತರ ಗಂಗಾವತಿ ಜನರಲ್ಲಿ ವಿನಂತಿ ಮಾಡ್ಕೊತೀನಿ, ಎಲ್ಲರೂ ಪರಿಸರ ಪ್ರೇಮಿಗಳಾಗ್ರಿ, ಎಲ್ಲರನ್ನ ರಕ್ಷಣೆ, ಎಲ್ಲ ನೀರನ್ನು ಶುದ್ಧ ಮಾಡಲಿಕ್ಕೆ ಏನು ಯೋಜನೆಗಳು ಮಾಡಬೇಕು ಅದನ್ನು ಮಾಡಿರಿ ಅಂಥೇಳಿ ತಮ್ಮೆಲ್ಲ ಹೇಳ್ತಾ, ಇನ್ನೊಮ್ಮೆ ತಮ್ಮೆಲ್ಲರಿಗೂ ನಾನು ಮುಂದೆ ಏನು ಸಹಾಯ ಮಾಡಬೇಕು ಅದನ್ನು ನಮ್ಮ ಡಾಕ್ಟರ್ ಜೊತೆ ಕುಂತು, ಈಗ ನಮ್ಮ ಭೂಸರಾಜ್ ಬಗ್ಗೆ ಹೇಳ್ತಿದ್ರು, ಅವ್ರು ಭೂಸರಾಜೇ ಫೋನ್ ಮಾಡಿದ್ರು ನನಗೆ, ನಾಳೆ ಬರ್ತೀನಿ ಅಂತೇಳಿ ಗಂಗಾವತಿ 12 ಗಂಟೆಗೆ ಮನೆಗೆ ಬರ್ತಿದ್ದೀನಿ, ಕೆಲಸ ಇತ್ತು ಅಂತೇಳಿ. ಅದಕ್ಕೆ ನೀವು ಕೂಡ ಡಾಕ್ಟರ್ ಬರ್ರಿ, ಮುಂದೆ ಅದರ ಯೋಜನೆ ಅದರ ರೂಪರೇಷೆಗಳ ಬಗ್ಗೆ ಮಾತಾಡೋಣ ಅಂತೇಳಿ ತಮ್ಮೆಲ್ಲರಿಗೆ ಭಾಳಷ್ಟು ಸಲ ನಮಗೆ ನಾಯಕರು ಫೋನೇ ಎತ್ತಂಗಿಲ್ಲ. ಅಂಥದ್ರಲ್ಲಿ ಇಮಿಡಿಯೇಟ್ ಫೋನ್ ಆಗೋದು, ನಾವು ಇಲ್ಲಿದ್ದೀವಿ ಸರ್ ಬನ್ನಿ ಅಂದರೆ ಇಮಿಡಿಯೇಟ್ ಆಗಿ ಒಂದು 10 ನಿಮಿಷನಾಗ, ಇವತ್ತಾದ್ರೆ ಅಷ್ಟೇ ಒಂದು 10 ನಿಮಿಷನಾಗ ಬರ್ತೇನೆ ಅಂತ ಹೇಳಿ ಬಂದು, ಆಮೇಲೆ ಅವ್ರಿಗೆ ನಿಜವಾಗ್ಲೂ ಪರಿಸರ ಬಗ್ಗೆ ಒಳಗಿಂದನೇ ಕಾಳಜಿ ಇರಬೇಕು. ಸುಮ್ಮನೆ ನಾವೆಲ್ಲ ಬಂದು ಭಾಷಣ ಮಾಡಿ ಹೋಗೋದಲ್ಲ, ಒಳಗಿಂದ ಪರಿಸರ ಬಗ್ಗೆ ಯಾರಿಗೆ ಕಾಳಜಿ ಇರುತ್ತೆ ಅವ್ರು ನಿಜವಾಗ್ಲೂ ಕೆಲಸ ಮಾಡ್ತಾರೆ. ಹಾಗಾಗಿ ಶ್ರೀನಾಥ್ ಧನಿ ಅವರು ನನಗೆ ಒಂದು ದಿವಸ ನಾನು ಬೇರೆ ಕೆಲಸಕ್ಕೆ ಮಾಡಿದ್ದೆ, ಅವರು ಹೋಟೆಲ್ ಎದುರಿಗೆ ಒಂದು ಗಿಡನ ಕಡ್ದಿದ್ರು. ಇಮಿಡಿಯೇಟ್ ಫೋನ್ ಮಾಡಿದ್ರು, ಡಾಕ್ಟರ್ ನೀವೇನು ಬೇಜಾರು ಮಾಡ್ಕೊಬೇಡ್ರಿ, ಇನ್ನೊಂದು ಅಂಥ ಒಂದು 1000 ಗಿಡ ನಾವು ಹಚ್ಚೋಣ ಅಂತ. ನನಗೆ ಇಮಿಡಿಯೇಟ್ ಅಂದರೆ ಅವರಿಗೆ ಪರಿಸರ ಕಾಳಜಿ, ಅದೊಂದು ಕಡ್ದಿ ಅನ್ನೋದು ಅವರಿಗೆ ಇದಿತ್ತು. ಹಾಗಾಗಿ ಅಂಥವ್ರು ನಮಗೆ ಅವಶ್ಯಕ ಆಗಿದೆ. ನಾಯಕರು ಎಂಥವ್ರು ಬೇಕಂದ್ರೆ ಪರಿಸರ ಕಾಪಾಡೋ ಅಂತಾರೆ. ಇವತ್ತು ನೀವು ಏನು ಕೊಟ್ಟರೆ ನೆಕ್ಸ್ಟ್ ಜನ್ರೇಷನ್ಗೆ ಒಳ್ಳೆ ಪರಿಸರ ಕೊಡಲಿಲ್ಲ ಅಂದರೆ ನೀವೆಷ್ಟು ಏನು ಕೊಟ್ರೂ ವೇಸ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಶ್ರೀನಾಥ್ ಅವರು ಹೌದು, KEB ಮ್ಯಾಕ್ಸಿಮಮ್ ಹೌದು. ನಾ ಪ್ರತಿ ವರ್ಷ ಲಯನ್ಸ್ ಕ್ಲಬ್ ಅಧ್ಯಕ್ಷ ಆಗಿ ಬೇರೆ ಬೇರೆ ಸಂಘಟನೆಯಲ್ಲಿ ರಸ್ತೆ ಪಕ್ಕದಲ್ಲಿ ಗಿಡಗಳನ್ನ ನೆಡ್ತಾ ಇದ್ವಿ. ಈ ವರ್ಷದಿಂದ ಯಾವ್ದು ಗಿಡ ನೆಟ್ಟಿಲ್ಲ ನಾನು, ಯಾಕಂದ್ರೆ ಯಾವತ್ತಾರ ಒಂದ್ ದಿವಸ ಗಿಡ ಕಡಿತಾರ. ಈ ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಗಿಡ ಬೆಳೆದ್ಮೇಲೆ ಕಡಿದ್ಬಿಟ್ಟು ಭಾಳ ಬೇಜಾರಾಗುತ್ತೆ. ಹಾಗಾಗಿ ಯಾವ ಕಾರಣಕ್ಕೂ ರಸ್ತೆ ಪಕ್ಕದಲ್ಲಿ ಗಿಡಗಳು ನೆಡಬಾರ್ದು. ಗಿಡ ನೆಡೋದಿದ್ದು ಯಾವುದೋ ಒಂದು ಆಫೀಸ್, ಯಾವುದೋ ಆವರಣದ ಒಳಗಡೆ, ಈ ಥರ ದೇವಸ್ಥಾನ ಎಲ್ಲಿ ಆವರಣ ಎಲ್ಲಿ ಇರುತ್ತೆ ಅಲ್ಲಿ ನೆಡ್ಬೇಕಂತ ನಾನು ಅನ್ಕೊಂಡಿದ್ದೀನಿ, ಸೇಫ್ಟಿಯಾಗಿ ಬೆಳೀಲಿ ಅಂತ. ಈಗ ನಮ್ಮ ಎಲ್ಲ ಹಿರಿಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾದ ಬಸವರಾಜ ಪಾಟೀಲ್ ವೀರಪ್ಪರವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿಗೆ ಈ ಮಂದಿರಕ್ಕೆ ಬರ್ತಿರುವಾಗ ಇದು ಮೊದಲ ಬಾರಿ ದೇವಸ್ಥಾನಕ್ಕೆ ಬಂದೆ. ಆ ಸಂದರ್ಭದಲ್ಲಿ ನಮ್ಮ ವಿಷ್ಣು ಜೋಶಿ ಮತ್ತು ಮಾಲಿ ಪಾಟೀಲ್ರು ಈ ದೇವಸ್ಥಾನದ ಪವಿತ್ರತೆ ಬಗ್ಗೆ ನನಗೆ ಹೇಳಿದರು. ವಿಜಯನಗರ ಸಾಮ್ರಾಜ್ಯದ ಕಾಲದ ಮಂದಿರ, ತುಂಬಿ ಬಂದಾಗ ನಾವು ಪಂಪಾಪತಿಯ ದರ್ಶನಕ್ಕೆ ಹಂಪಿಗೆ ಹೋಗಲಾರ್ದೇನೆ ಇಲ್ಲೇನೆ ಈ ಪಂಪಾಪತಿ ಅಂತ ಹೇಳಿ ಪೂಜಿಸ್ತಿದ್ವಿ. ಮತ್ತು ಯಾಕಂದರೆ ದೇಶದ ನದಿ ಒಂದು ಗಂಗೆ ಅಂತಂದು ಘೋಷಣೆ ಮಾಡೋದರಲ್ಲಿ ನಾವು ಪ್ರಮುಖ ಪಾತ್ರ ವಹಿಸಿದ್ವಿ. ಅದಕ್ಕೆ ಒಂದು ರಾಷ್ಟ್ರೀಯ ನದಿ, ರಾಷ್ಟ್ರೀಯ ಗೀತೆ ಇರುತ್ತೆ, ರಾಷ್ಟ್ರದ ಧ್ವಜ ಇರುತ್ತೆ, ರಾಷ್ಟ್ರಕ್ಕೊಂದು ಸಂವಿಧಾನ ಇರುತ್ತೆ, ರಾಷ್ಟ್ರಕ್ಕೊಂದು ಲಾಂಛನ ಇದೆ. ಹಾಗೆ ರಾಷ್ಟ್ರ ನದಿ ಆಗಬೇಕು ಗಂಗೆ ಅಂತ ಹೇಳಿಬಿಟ್ಟು ಮಾಡಿದಾಗ, ಅದಕ್ಕೋಸ್ಕರನೇ ಇಡೀ ಜಗತ್ತಿನಲ್ಲಿ ಅಮೆಜಾನ್ ಅಂದು ಬಿಟ್ರೆ ಎರಡನೇ ರಾಷ್ಟ್ರನೇ ಭಾರತ. ಒಂದು ನದಿಯ ಹೆಸರಿನಲ್ಲೇನೆ ಮಂತ್ರಾಲಯ ಮಾಡಿದ್ದೀವಿ, ಮಿನಿಸ್ಟ್ರಿ, ಸೆಂಟ್ರಲ್ ಮಿನಿಸ್ಟ್ರಿ ಇರಲಿಲ್ಲ ಮುಂಚೆ. ಗಂಗಾ ರೀಜುನವೇಷನ್ ಅನ್ನೋದು ಒಂದು ಮಿನಿಸ್ಟ್ರಿ ಹೆಸರು, ಅದನ್ನ ನಾವೇ ಮಾಡಿದ್ದು. ಯಾಕಂದ್ರೆ ಇವತ್ತು ನಾವು ವಿಕಾಸದ ಹೆಸರಿನಲ್ಲಿ ವಿನಾಶದ ಕಡೆಗೆ ದಾಪುಗಾಲ ಆಗ್ತಾ ಇದ್ದೀವಿ. ತುಂಬಾ ನಮಗೆ ಅದು ಅನಿಸ್ತಾ ಇದೆ, ನಾವು ವಿಕಾಸ 4 ಹೈವೇಗಳು, ಮಾಲ್ಗಳು, ಸೂಪರ್ ಬಜಾರ್ಗಳು, ಸರ್ಕಲ್ಗಳು, ಅಂಡರ್ ಪಾಸು, ಬೈಪಾಸು, ಫ್ಲೈಓವರು, ಇವೆಲ್ಲದನ್ನ ನಾವು ವಿಕಾಸ ಅಂತ ಅನ್ಕೊಂಡಿದ್ದೀವಿ.
ಬೇಕು, ಮನುಷ್ಯ ವಿಕಾಸದ ಕಡೆಗೆ ಹೋಗ್ಬೇಕು. ಆದರೆ ಪ್ರಕೃತಿಯನ್ನ ನಷ್ಟ ಮಾಡಿ, ಪ್ರಕೃತಿಯನ್ನ ವಿನಾಶ ಮಾಡಿ, ಈಗ ನಾವು ವಿಕಾಸ ಅಂತಂದ್ರೆ ನಾವು ಕುಳಿತಿರೋ ಮರದ ಟೊಂಗಿಯನ್ನ ನಾವೇ ಕಡ್ಕೊಂಡು ಕೆಳಗೆ ಬಿದ್ದ ಹಾಗೆ. ಹೀಗಾಗಿ ಈ ನಮ್ಮ ಶಿವಮೊಗ್ಗದ ತಂಡ ನಾವು ಗಂಗಾ ನದಿಯ ಪ್ರವಾಸ ಮಾಡುವಾಗ ಇವರು ಅಲ್ಲಿಗೆ ಬಂದಿದ್ರು. ಒಂದು 18 ಜನ ಯುವಕರನ್ನ ಕಟ್ಕೊಂಡು ನಮ್ಮ ಬಾಲಕೃಷ್ಣ ನಾಯ್ಡು, ಮಾಧವನ್ನು ಗಂಗಾ ನದಿ ನೋಡೋದಕ್ಕೆ ಉತ್ತರ ಪ್ರದೇಶದಲ್ಲಿ ನಮ್ದು ಯಾತ್ರೆ ಹೋಗ್ತಾ ಇತ್ತು. ಬನ್ನಿ ನೀವು ಅನುಭವಿಸಿ ಅಂತ ಹೇಳಿ. ಅದರಿಂದ ಇವ್ರಿಗೆ ಪ್ರೇರಣೆ ಬಂತು. ಯಾಕಂದ್ರೆ ಇವ್ರು ಶಿವಮೊಗ್ಗದವರು ತುಂಗೆಯ ತಟದಲ್ಲೇ ಬದುಕ್ತಿರ್ತಕ್ಕಂಥವ್ರು. ತುಂಗೆ ಇವತ್ತು ಯಾವ ಸಮಸ್ಯೆ ಇದೆ, ನಮ್ಮ ನಿಸಾರ್ ಅಹಮದ್ರ ಕಾಲದಲ್ಲಿ ತುಂಗೆಯನ್ನ ಅವರು ಸಹ್ಯಾದ್ರಿ ತಪ್ಪಲದ ಹಾಡುಗಳನ್ನು ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ ನೀವೆಲ್ಲ ಕೇಳಿದ್ದೀರಿ. ಇವತ್ತು ಮೊನ್ನೆ ಒಂದು 5-6 ತಿಂಗಳಿಂದ ನನಗೆ ವಾಕಿಂಗ್ ಕರ್ಕೊಂಡು ಹೋಗಿದ್ರು ಇವ್ರು ಶಿವಮೊಗ್ಗ ನಗರದಲ್ಲಿ. ಮೇಲ್ಗಡೆ ಸ್ಮಾರ್ಟ್ ಸಿಟಿ ಅಂತ ಬೋರ್ಡ್ ಇದೆ, ತುಂಬಾ ಚಂದ ಉದ್ಯಾನವನ, ಕ್ಯಾಫ್ಟೇರಿಯಾ, ಮೈದಾನ, ಪ್ರೇಯರ್ ಹಾಲು ಎಲ್ಲ ತುಂಬಾ ಲಕ ಆಗ್ತಾ ಇದೆ. ಕೆಳಗಡೆ ನೋಡಿದ್ರೆ ಊರು ಬಚ್ಚಲು ಮೋರಿ ನೀರೆಲ್ಲ ಅದರ ಕೆಳಗಡೆಯಿಂದ ತುಂಗೆಯನ್ನು ಸೇರ್ತಾ ಇದ್ದಾವೆ. ನಾನು ಒಂದ್ಸಾರಿ ಭಯಭೀತನಾದೆ. ಅನೇಕ ನದಿಗಳ ಕೊಳಚೆಯನ್ನು ನೋಡಿದ್ದೆ, ಆದ್ರೆ ಶಿವಮೊಗ್ಗದ ಕೊಳಚೆ 7 ತೀರದ ಕೊಳಚೆ, ಅದು ತುಂಗೆಯಲ್ಲಿ ನೇರವಾಗಿ ಸೇರುತ್ತೆ. ಮತ್ತೆ ಮೇಲೆ ಸ್ಮಾರ್ಟ್ ಸಿಟಿ ಅಂತ ಬೋರ್ಡ್ ಹಾಕಿದ್ದಾರೆ. ಹೀಗಾಗಿ ಇದರಲ್ಲಿ ನಾವು 3 ಹಂತಗಳನ್ನ ಗುರುತಿಸಿದೀವಿ. ನಾವು ಈ ನದಿಯನ್ನು ಪ್ರಾರಂಭ ಆಗುತ್ತೆ, ಗಂಗಡಿ ಕಲ್ ಅಂತಾರೆ, ಅದಕ್ಕೆ ನಾವು ಗಂಗಾ ಮೂಲ ಅಂತಾನು ಕರೀತಾರೆ. ಅಲ್ಲಿ 3 ನದಿಗಳು ಒಂದೇ ಜಾಗದಲ್ಲಿ ಹುಟ್ಟುತ್ತವೆ, ತುಂಗೆ, ಭದ್ರೆ ಮತ್ತು ನೇತ್ರಾವತಿ. ನೇತ್ರಾವತಿ ಪಶ್ಚಿಮಾಭಿಮುಖವಾಗಿ ಇರೋದು, ಆಯಮ್ಮ ಅರಬ್ಬಿ ಸಮುದ್ರ ಸೇರ್ತಾಳೆ. ಇವು ತುಂಗೆ ಮತ್ತು ಭದ್ರೆ, ತುಂಗೆ ಶೃಂಗೇರಿಯಿಂದ ಬರುತ್ತೆ, ಭದ್ರೆ ಹೊರನಾಡು ಅನ್ನಪೂರ್ಣೇಶ್ವರಿ ಮಂದಿರದ ಮುಂದುಗಡೆ ಬಂದು ಶಿವಮೊಗ್ಗ ಭದ್ರಾವತಿ ಆದ ನಂತರ ಕೂಡ್ಲಿ ಎಂಬಲ್ಲಿ ತುಂಗಭದ್ರೆ ಆಗುತ್ತೆ. ಇದು ಸುಮಾರು 480 ಕಿಲೋಮೀಟರ್ ಕರ್ನಾಟಕದಲ್ಲಿ ಪ್ರವಹಿಸಿ ಇದು ಸುಮಾರು ಹಳ್ಳಿಗಳಿಗೆ ನೀರು ಕೊಡ್ತಾ ಇದೆ. ತುಂಗೆ ಡ್ಯಾಮ್ನಲ್ಲಿ ಹೂಳು ಬಂದಿದೆ, ಇವೆಲ್ಲ ಸಮಸ್ಯೆಗಳು ನಿಮಗೆ ಗೊತ್ತಿದ್ದಾವೆ, ನಾನು ಹೆಚ್ಚಿದ್ ಮಾಡಕ್ ಹೋಗ್ತಾ ಇಲ್ಲ. ಆದ್ರೆ ಒಂದು ರಹಸ್ಯ ವರದಿ ಇದೆ, ನಿಮ್ಮ ಯಾರ ಕೈಯಲ್ಲಿ ಆ ವರದಿ ಇಲ್ಲ. ಯುನೈಟೆಡ್ ನೇಷನ್ದವರು ಸ್ಯಾಟಲೈಟ್ದ ಮೂಲಕ ಎಲ್ಲ ನದಿಗಳನ್ನ ನಾವು ಸರ್ವೆ ಮಾಡಿಸಿದ್ದೀವಿ ಸರ್ಕಾರದಿಂದ. ಸರ್ವೆ ಮಾಡಿಸಿದಾಗ 2040 ತುಂಗೆ ಹೋಗ್ತಾಳೆ ಅಂತಕ್ಕಂಥ ವರದಿ ಇದೆ. ಅದಕ್ಕಾಗಿ ನೀವೀಗ ಇದನ್ನೇನಾದ್ರೂ ಎಚ್ಚೆತ್ತುಕೊಳ್ಳದೆ ಇದ್ರೆ ಕೇವಲ ತುಂಗೆ ಹಳ್ಳಿಗಳ ಕುಡಿಯುವ ನೀರಿಗಾಗಿ ಮಾತ್ರ ಉಳಿಯಬಲ್ಲಳೆ ಹೊರತು ಇದರಿಂದ ಕೃಷಿ ಅಸಾಧ್ಯ ಅಂತಕ್ಕಂಥದ್ದನ್ನ ವಿಜ್ಞಾನಿಗಳು ವರದಿಯನ್ನ ಕೊಟ್ಟಿದ್ದಾರೆ. ನಾವು ಜನರು ಭಯಭೀತ ಬೀಳಬಾರದು ಅನ್ನೋ ದೃಷ್ಟಿಯಿಂದ ನಾವು ಅದಕ್ಕೋಸ್ಕರ ಈ ನದಿಯನ್ನು ಉಳಿಸಿಕೊಳ್ಳೋದಕ್ಕೆ, ಯಾಕಂದ್ರೆ ಜಗತ್ತಿನಲ್ಲಿ ನಾನು ಸುಮಾರು 70-80 ದೇಶಗಳನ್ನ ಪ್ರವಾಸ ಮಾಡಿ ಅಲ್ಲಿ ಬತ್ತಿ ಹೋಗಿರೋ ನದಿಗಳನ್ನು ಜೀವಂತ ಮಾಡಿದ್ದಾರೆ, ಕಲ್ಮಶವಾಗಿರ್ತಕ್ಕಂಥ ನದಿಗಳನ್ನು ಕೂಡ ಸ್ವಚ್ಛಗೊಳಿಸಿದ್ದಾರೆ. ಅದರಿಂದ ಆರೋಗ್ಯದಲ್ಲಿನೂ ಬದಲಾವಣೆಗಳಾಗಿದ್ದಾವೆ. ಅದಕ್ಕೋಸ್ಕರ ನಾನು ನಮ್ಮ ರಾಜೇಂದ್ರ ಸಿಂಗ್ ಮೆಗಾಶಿಸ್ ಅವಾರ್ಡ್ ವಿನ್ನರ್, ನನ್ನ ತುಂಬಾ ಆತ್ಮೀಯರವರು, ಅವರನ್ನ ಅದಕ್ಕೋಸ್ಕರನೇ ಇಲ್ಲಿ ಪ್ರಾರಂಭೋತ್ಸವಕ್ಕೆ ಕರೆದಿದ್ದೀನಿ. ಅವರು ಸುಮಾರು 40 ದೇಶಗಳಲ್ಲಿ ನದಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಅನುಭವಗಳಿದಾವೆ. ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿದ್ದೀವಿ, ಜಾರ್ಖಂಡದಲ್ಲಿ ಮಾಡಿದ್ದೀವಿ, ಮಧ್ಯಪ್ರದೇಶದಲ್ಲಿ ಮಾಡಿದ್ದೀವಿ, ನರ್ಮದೆಯಲ್ಲಿ ಮಾಡ್ತಾ ಇದ್ದೀವಿ. ಹೀಗಾಗಿ ಅವೆಲ್ಲವುಗಳು ನಿಮ್ಮೆಲ್ಲರಿಗೆ ಗೊತ್ತಾಗ್ಲಿ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಈ ಕೆಲಸ ಇದೆಯಲ್ಲ, ಕೇವಲ ಸಮಾಜದಿಂದನೂ ಆಗಲ್ಲ. ಸಮಾಜ, ಧರ್ಮಗುರುಗಳು, ಸರ್ಕಾರ ಮತ್ತು ಎಲ್ಲದಕ್ಕಿಂತಲೂ ಮಿಗಿಲಾಗಿ ಕಾರ್ಪೊರೇಟ್ಸ್ ಅಂತ ಏನು ಕರಿತೀವಿ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು, ಇವತ್ತು ಅತಿ ಹೆಚ್ಚಿನ ಪ್ರದೂಷಣೆ ಅಲ್ಲಿಂದ ಬರ್ತಾ ಇದೆ. ಅವರುಗಳಿಗೆ ಅದಕ್ಕೆ ನಾರ್ಮ್ಸ್ ಇದಾವೆ. ನಮ್ಮ ಪೊಲ್ಯೂಷನ್ ಬೋರ್ಡ್ ಅಂತ ವ್ಯವಸ್ಥೆ ಇದೆ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅಂತಂದು ಕೇಂದ್ರ ಸರ್ಕಾರದಿಂದ ನಾವು ಇದನ್ನೆಲ್ಲ ಮಾನಿಟರ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದರೂ ಕೂಡ ಎಲ್ಲ ಒಂದು ಭ್ರಷ್ಟ ವ್ಯವಸ್ಥೆಯಲ್ಲಿ ಕೂಡ ಯಾವುದೇ ರೀತಿಯ ಆತಂಕಗಳಿಲ್ಲದೆ ಅವರು ತ್ಯಾಜ್ಯಗಳನ್ನ ನದಿಗೆ ಬಿಡ್ತಾ ಇದ್ದಾರೆ. ಅದಕ್ಕೆ ಈಗ ನಾವು ಯಮುನಾ ನದಿ ದಡದಲ್ಲಿ ಮಥುರಾದಲ್ಲಿ ನೀವು ಬಂದ್ರೆ 22 ಕಿಲೋಮೀಟರ್ ನಾವು ಒಂದು ಪರ್ಯಾಯ ಕಾಲುವೆಯನ್ನು ಮಾಡಿ ಇಡೀ ಮಥುರಾ ನಗರದ ಕೊಳಚೆಯನ್ನ ಆ ಕಾಲುವೆಗೆ ತಿರುಗಿಸಿ 7 ಹಂತಗಳಲ್ಲಿ ನೀರನ್ನ ಪರಿಷ್ಕರಿಸಿ ತುಂಬಾ ಕೊಳಕಾದ ನೀರು ಕೊನೆಯ ಹಂತಕ್ಕೆ ಹೋದಾಗ ನೀವು ಕುಡಿಬಹುದು. ಇದನ್ನ ಮಾಡಿ ತೋರಿಸಿದೀವಿ, ನೋಡ್ಬಹುದು, ನೀವು ಇವರೆಲ್ಲ ಬಂದು ನೋಡಿದ್ದಾರೆ. ಆ ನಂತರ ಮತ್ತೆ ಯಮನೆಗೆ ವಾಪಸ್ ಬಿಡ್ತಾ ಇದ್ದೀವಿ. ಯಾಕಂದ್ರೆ ಕೇವಲ ಭಾಷಣ ಮಾಡೋದಲ್ಲ, ಒಂದು ಮಾದರಿಯನ್ನ ನಾವು ತಯಾರು ಮಾಡಿದರೆ ಬೇರೆಯದವರು, ಪಂಚಾಯತ್ ರಾಜ್ಯದವರು, ಕಾರ್ಪೊರೇಷನ್ದವರು, ಮುನ್ಸಿಪಾಲಿಟಿ ಅವರು ಅದನ್ನ ಅನುಸರಿಸಲಿ ಅಂತಕ್ಕಂಥದ್ದನ್ನು ಮಾಡಿ ನಾವು ಆ ರೀತಿಯ ಅನೇಕ ನದಿಗಳಲ್ಲಿ ಏನು ಕೆಲಸ ಮಾಡಿದೀವಿ ಅಂತಕ್ಕಂಥ ನಿದರ್ಶನವನ್ನು ಕೂಡ ನಾವು ಯುವಕರಿಗೆ ಹೇಳೋದಕ್ಕೆ, ವಿದ್ಯಾರ್ಥಿಗಳಿಗೂ ಕರ್ಕೊಂಡೋಗಿ ತೋರಿಸೋದಕ್ಕೆ ನಾವು ಮಾಡಿದ್ದೀವಿ. ಹೀಗಾಗಿ ನಾವು ಇದೇ ಭಾಗದವರಾಗಿ
ನಮ್ಮ ತುಂಗೆಯಿಂದ ನಾವು ಎಷ್ಟು ಸಮೃದ್ಧಿ ಹೊಂದಿದ್ದೀವಿ ಅಂತಕ್ಕಂಥದ್ದು ಹೇಳ್ಬೇಕಾಗಿಲ್ಲ. ತುಂಗೆ ಬರೆದಿದ್ದರೆ ನಮ್ಮ ಕತೆ ಏನಾಗಬೇಕು ದೇವರೇ ಬಲ್ಲ. ಆದರೆ ನಾವು ತುಂಬ ಅಪಾಯದಲ್ಲಿದ್ದೀವಿ. ನಮ್ಮ ಜನ ಹೇಗಿದ್ದಾರೆ ಅಂದರೆ ಕುಂಭಕರ್ಣನ ನಿದ್ರೆ ಅವರು ಬಂದಾಗ ನೋಡೋಣ, ಈಗಂತ ನಡೀತಿದೆ ನಡೀಲಿ ಅಂತಕ್ಕಂಥ ಸ್ಥಿತಿಗೆ ಬಂದಿದ್ದೀವಿ. ಹೀಗಾಗಿ ನಾನು ಅದಕ್ಕೆ ಈ ಯಾತ್ರೆಯಲ್ಲಿ ಧರ್ಮಗುರುಗಳು, ಸಮಾಜ, ಪಂಚಾಯತ್ ರಾಜ್, ರಾಜಕಾರಣಿಗಳು ಮತ್ತು ಕಾರ್ಪೊರೇಟ್ಸ್ ಇವರೆಲ್ಲರನ್ನ ಕೂಡಿಸಿ ಒಂದು ಇದನ್ನು ಮಾಡಿಬಿಟ್ಟು ಇದಕ್ಕೆ ಆನಂತರ ನಮ್ಮ ಯಾತ್ರೆ ಎಲ್ಲ ಮುಗಿದ ಮೇಲೆ ನಾವು ರಾಜ್ಯ ಸರ್ಕಾರದ ಜೊತೆ ಮಾತುಕತೆ ಆಗಿತ್ತು. ನಮ್ಮದು ಹರಿಹರದವರೆಗೆ ಬಂದಾಗ ಅವರು ಉಪಮುಖ್ಯಮಂತ್ರಿಗಳು ಕುಳಿತುಬಿಟ್ಟು, ನೋಡಿ ನೀವು ಪೂರ್ತಿ ಯಾತ್ರೆಯನ್ನು ಮಂತ್ರಾಲಯದವರೆಗೆ ಮುಗಿಸಿ ಆನಂತರ ಅದಕ್ಕೆ ವೈಜ್ಞಾನಿಕವಾದ ರಿಪೋರ್ಟ್ ಕೊಡಿ, ಅದಕ್ಕೆ ಸೈಂಟಿಫಿಕ್ ಆಗಿ ಏನೇನು ವಾಟರ್ ಅನಾಲೈಸಿಸ್ ಬರ್ತದೆ ಅದನ್ನು ಕೊಡಿ. ಅದರ ಆಧಾರದ ಮೇಲೆ ನದಿ ದಂಡೆಯ ಎರಡೂ ಬದಿಯ ಶಾಸಕರನ್ನ ಮತ್ತು ಪಾರ್ಲಿಮೆಂಟ್ ಮೆಂಬರ್ಸನ್ನ ಒಂದು ದಿನಕ್ಕೆ ಪೂರ್ತಿಯಾಗಿ ಇಲ್ಲಿ ವಿಧಾನಸೌಧದಲ್ಲಿ ನಾನು ಸಭೆ ಕರಿತೀನಿ, ಕುಳಿತುಬಿಟ್ಟು ಇದಕ್ಕೆ ಪರಿಹಾರ ಮಾಡೋಣ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನನ್ನ ಆತ್ಮೀಯರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಕೂಡ ಅವ್ರ ಮುಂದೆ ಆಂಧ್ರದಲ್ಲಿ ಅವ್ರಿಗೆ ಒಪ್ಪಿಸಿದ್ದೀನಿ, ಈ ಕೆಲಸವನ್ನು ನೀವು ಮುಂದುವರಿಸಿ, ನಮ್ಮ ಕರ್ನಾಟಕ ಮಂತ್ರಾಲಯಕ್ಕೆ ಮುಗಿಯುತ್ತೆ ಅಲ್ಲಿಂದ. ಯಾಕಂದರೆ ತುಂಗಭದ್ರೆ ಹೆಸರಲ್ಲಿಲ್ಲ, ಕರ್ನೂಲಾದಗಳೇ ಕೃಷ್ಣೆ ಆಗಿಬಿಡ್ತಾಳೆ. ಹೀಗಾಗಿ ಅವ್ರ ಸಮಸ್ಯೆಗಳು ಬೇರೆ ಇದ್ದಾವೆ. ಹೀಗಾಗಿ ಅವರು ಮಂತ್ರಾಲಯದಲ್ಲಿ ಇದರದ ಮುಕ್ತಾಯ ಸಮಾರಂಭಕ್ಕೆ ಅವರು ವಿದೇಶ ಯಾತ್ರೆಯಲ್ಲಿ ಇರ್ತಾರೆ, ಆದ್ರೆ ನಾನು ಬರ್ತೀನಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಹೀಗಾಗಿ ತುಂಬ ಸರ್ವಶ್ರೇಷ್ಠರು ಜೀವನವನ್ನೇ ಇದಕ್ಕೆ ಮುಡಿಪಾಗಿಟ್ಟಂಥವರು, ಈ ಕೆಲಸಗಳನ್ನು ಮಾಡಿ ಮಾದರಿಯಾಗಿರ್ತಕ್ಕಂಥ ಇವರೆಲ್ಲರನ್ನು ಇಲ್ಲಿಗೆ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡಿದ್ದೀವಿ. ಅದಕ್ಕಾಗಿ ನಿಮ್ಮ ಸಮಾಜದ ಎಲ್ಲ ವ್ಯಕ್ತಿಗಳಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ, ಕೈ ಮುಗಿದು ಪ್ರಾರ್ಥಿಸ್ತೀನಿ. ತುಂಗೆ ಉಳಿದರೆ ನಾವು ಉಳಿತೀವಿ, ಇಲ್ಲ ಅಂದರೆ ನಮ್ಮ ಕಾಲ, ನಮ್ಮ ಮುಂದಿನ ಯುವ ಪೀಳಿಗೆ, ನಾವಂತೆಲ್ಲ 60-65 ದಾಟಿಬಿಟ್ಟಿದ್ದೀವಿ. ಮುಂದಿನ ಯುವ ಪೀಳಿಗೆಯ ದೃಷ್ಟಿಯಿಂದ ತುಂಗೆಯನ್ನು ಉಳಿಸಿಕೊಳ್ಳೋದು ಸಮಾಜದ ಕೆಲಸ ಕೂಡ, ಸರ್ಕಾರದ ಕೆಲಸ ಕೂಡ. ಅದಕ್ಕಾಗಿ ಸಮಾಜಕ್ಕೆ ಬಾತ್ ಸಮಾಜಕ್ಕೆ ಸಾಥ್, ಸತ್ತಾಕೆ ಬಾತ್ ಸತ್ತಾಕೆ ಸಾಥ್ ಅಂತೇಳಿ ನಾವು ದೇಶಾದ್ಯಂತ 80 ನದಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಎಲ್ಲ ಇದ್ದೀವಿ, ಅವಾಗ ಕುಳಿತು ಮಾತಾಡೋಣ. ನೀವು ಸಲಹೆಯನ್ನು ಕೊಡಬೇಕು, ನೀವೇನು ಮಾಡ್ಬೋದು ಅನ್ನೋದನ್ನು ಕೊಡಿ, ಸಮಸ್ಯೆಗಳ ಬಗ್ಗೆನೂ ಲಿಸ್ಟ್ ಮಾಡಿ, ಸಭೆಗಳಲ್ಲಿ ಮಾತಾಡಿ, ಚರ್ಚೆ ಮಾಡಿ. ನಮ್ಮ ಪಾದಯಾತ್ರೆಯಲ್ಲಿ ನಮ್ಮ ಜೊತೆ ನೀವು ಹೆಜ್ಜೆ ಜೋಡಿಸ್ಬೇಕು, ಕೇವಲ ಸಭೆಗೆ ಬರೋದಲ್ಲ. ಎಷ್ಟೆಷ್ಟು ಸಹಾಯ ಆಗುತ್ತೆ ಅದನ್ನು ದಯವಿಟ್ಟು ಮಾಡ್ತೀರೆಂಬ ವಿಶ್ವಾಸ ನನಗಿದೆ. ಇವರು 15 ದಿನಗಳ ಕಾಲ ನಮ್ಮ ಟೀಮ್ ನನಗೆ ರಿಪೋರ್ಟ್ ಕೊಟ್ಟಿದೆ. ತುಂಬ ಅದ್ಭುತವಾದ ಸಹಕಾರ ಸಿಗ್ತಾ ಇದೆ. ಜನಮನಸ್ಸಿನಲ್ಲಿ ಇದೇ ನದಿ ಬಗ್ಗೆ ಕೆಲಸ ಮಾಡಬೇಕು, ಆದರೆ ಇದನ್ನ ಮುಂದುವರಿಸೋರು ಯಾರು, ಇದರ ನೇತೃತ್ವ ವಹಿಸೋರು ಯಾರ್ತಕ್ಕಂಥದ್ದು ಸಮಾಜ ಕಾಯ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಕೂಡ ನನಗೆ ಹೇಳಿದ್ದಾರೆ. ಆದರೆ ನಾನು ಕೂಡ ನನ್ನ ಭಾಗದಲ್ಲಿ ಇಷ್ಟು ನಿರೀಕ್ಷೆ ಮೀರಿ, ನಾನು ಹೆಚ್ಚು ಉತ್ತರ ಭಾರತದಲ್ಲೇ ಬೆಳೆದವನು, ಹೆಚ್ಚು ನಿರೀಕ್ಷೆಯನ್ನು ಮೀರಿ ಇಲ್ಲಿ ಜನ ಸಹಕಾರ ಕೊಡ್ತಿದ್ದಾರೆ, ಪ್ರೋತ್ಸಾಹದ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದನ್ನ ಬಹಳ ಒಂದು ವಾರಗಳ ಕಾಲ ನಡೆಯೋದೇನು ದೊಡ್ಡ ವಿಷಯ ಅಲ್ಲ. ತಾವೆಲ್ಲರೂ ಇದಕ್ಕೆ ಕೈ ಜೋಡಿಸ್ತೀರಿ ಎಂಬ ವಿಶ್ವಾಸದೊಡನೆ ನಮ್ಮ ಪಂಪಾಪತಿಗೆ ನಾನು ಪ್ರಣಮಿಸುತ್ತಾ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಶಿಕ್ಷಣ ಸಂಸ್ಥೆಗಳು ಕೊಡೋರಿದ್ದಾರೆ. ಈಗ ಕಲೆಕ್ಷನ್ ಆಗಿದ ಹಣವನ್ನು ಬಾಲಕೃಷ್ಣ ನಾಯ್ಡು ಅವರಿಗೆ ಅವ್ರು ಹಸ್ತಾಂತರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬರ್ರಿ ಡೈರೆಕ್ಟ್ ಹಿಂಗೆ ಆನ್ಲೈನ್ ಪೇಮೆಂಟ್ ಇದೆ. ಆನ್ಲೈನ್ ಡಿಜಿಟಲ್ ಪೇಮೆಂಟ್. ನಾಳೆ ಎಲ್ಲರೂ ಸರ್ ಹೇಳಿದ್ದಾರೆ. ರೈತರು ಅದು ಒಂದು ವಿಷಯನ, ಆ ವಿಷಯನ ಅವರಿಗೆ ಚರ್ಚೆ ಮಾಡಿ ನೀರಿನ ಎಷ್ಟು ಪ್ರಮುಖ ನಮ್ಮ ದೇಹಕ್ಕೆ ಅಂತ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಂಗೌಡರು ಇದ್ದಾರೆ. ನಾವು ಎಲ್ಲ ಕಡೆ ಏನು ಪಾದಯಾತ್ರೆ ಹೋಗ್ಬೇಕಾದ್ರೆ IMA ಪ್ರೆಸಿಡೆಂಟನ್ನು ಮೊದಲು ಅಪ್ರೋಚ್ ಮಾಡ್ತೀವಿ. ಯಾಕಂದರೆ ಅವರು ಹೇಳಿದ್ರೆ ಜನರು ಈಸಿಯಾಗಿ ನಂಬ್ತಾರೆ, ಈ ಥರ ಆಗ್ತಾಯಿದೆ ಅಂತ ಜನರಿಗೆ ಮನವರಿಕೆ ಆಗುತ್ತಂತ ನಾವು IMA ಪ್ರೆಸಿಡೆಂಟನ್ನು ಎಲ್ಲ ಊರಲ್ಲಿ ನಾವು ಅಪ್ರೋಚ್ ಮಾಡಿದ್ವಿ. ಅವರು ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮಗೆ ಡಾಕ್ಟರ್ ಮಲ್ಲಂಗೌಡರು
ಯಾವ್ಯಾವ ಥರ ಈ ಪಾದಯಾತ್ರೆಯಲ್ಲಿ ಸಹಕಾರ ಅವರು ನಾವು ಈಗ ಆಲ್ರೆಡಿ 2-3 ಪರಿಸರ ಸ್ನೇಹಿಗಳಿಗೂ ಎಲ್ಲರಿಗೂ ವಂದನೆಗಳು. IMA ಪರವಾಗಿ ಡಾಕ್ಟರ್ ಶಿವಕುಮಾರ್, ಇವತ್ತು ಬೆಳಿಗ್ಗೆ ನಾವು ಏಡ್ಸ್ ಜಾಥಾ ಕಾರ್ಯಕ್ರಮ ಮಾಡಬೇಕಾದ್ರೆ ಸರ್ ನೀವು ಬರಬೇಕು, ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದು, ನೀವು ಬರೀ ಹೆಲ್ತ್ ಬಗ್ಗೆ ಅಷ್ಟೇ ನೋಡ್ತಾ ಇದ್ರಿ, ಹೆಲ್ತ್ನ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಹೇಳಿ ನೀವು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಾ ಇದ್ರಿ ಏಡ್ಸ್ ಬಗ್ಗೆ. ಅದ್ರಂಗೆ ಅವೇರ್ನೆಸ್ ನೈರ್ಮಲ್ಯ ಬಗ್ಗೆ ನಮಗೆ ತುಂಗಭದ್ರಾ ಅಭಿಯಾನ ಪಾದಯಾತ್ರೆ ಮಾಡ್ತಾ ಇದೀವಿ. ಜನಗಳಿಗೆ ತಿಳುವಳಿಕೆ ಹೇಳಬೇಕು, ಹೆಲ್ತ್ನ ಹೆಂಗೆ ಹೇಳ್ತರು, ಅದ್ರಂಗೆ ಹೆಂಗ ವೇಸ್ಟನ್ನ ನದಿಗೆ ಬಿಡಲಾರ್ದಂಗ ಡ್ರೈನೇಜ್ ಥ್ರೂ ಹೋಗ್ಲೇಬೇಕು. ಇದನ್ನೆಲ್ಲ ಅವೇರ್ನೆಸ್ ತಂದ್ರೆ ಸ್ವಚ್ಛವಾದ ನೀರನ್ನು ನಾವು ಕುಡಿಬೋದು, ಗಾಳಿ ಎಲ್ಲ ಇದು ಮಾಡ್ಬೋದು. ಭಾಳ ನೈರ್ಮಲ್ಯತೆ ಕೆಟ್ಟೋಗಿದೆ. ತುಂಗಭದ್ರೆಯಲ್ಲಿ ಭಾಳ ಕುಡಿಲಿಕ್ಕೆ ಯೋಗ್ಯ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಹೇಳಿದ್ರು. ಇದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಡಾಕ್ಟರ್ಗಳಾಗಿ ಬರೀ ಹೆಲ್ತ್ ಆಸ್ಪೆಕ್ಟ್ ಒಂದೇ ನೋಡೋದಕ್ಕಿಂತ ಕಂಟ್ರೋಲಿಂಗ್ ಹೆಲ್ತ್ ಬಗ್ಗೆ ಹೆಂಗೆ ಪ್ರಿವೆನ್ಷನ್ ಇಂಪಾರ್ಟೆಂಟ್ ಫಸ್ಟ್ ನಾವು ಕೊಡ್ತೀವಿ ಎಲ್ಲ ವಿಷಯದಲ್ಲೂ. ಅದರಲ್ಲಿ ಇದು ನಿರ್ಮಲ ತುಂಗಭದ್ರಾ ಅಭಿಯಾನ ಯಾತ್ರೆ ಬಹಳ ಒಳ್ಳೆಯ ಕಾರ್ಯಕ್ರಮ. ಇದಕ್ಕೆಲ್ಲರೂ ಕೈ ಜೋಡಿಸೋಣ. ಇದಕ್ಕೆ ಏನ್ ಬೇಕು ಸಹಕಾರ ನಮ್ಮ IMA ಪರವಾಗಿ ಸದಾ ಇರ್ತೀವಿ ಅಂತ ಹೇಳಿ 2 ಮಾತಾಡ್ತೇನೆ. ಹೋಗಿ ಒಳಗೆ ಹೋಗಿ ನೀರು ತಂದು ಕುಡಿತಾ ಇದ್ವಿ. ಆ ನೀರ್ ಹೆಂಗ್ ಕುಡಿತಿದ್ವಪ್ಪ, ಡೈರೆಕ್ಟ್ ಕೊಡದಾಗ ಹಾಕ್ತಿದ್ವಿ, ಡೈರೆಕ್ಟ್ ಆಗಿ ಕುಡಿತಿದ್ವಿ. ಯಾವುದೇ ಸಮಸ್ಯೆಗಳು ಇರ್ತದೆ. ಈಗ ಎಷ್ಟು ಸಮಸ್ಯೆ ಆಗ್ತಾ ಇದೆಪ್ಪ, ಫಿಲ್ಟರ್ ಮಾಡಿ ಕಳಿಸಿದ್ರು ಸಹಿತ ನಮಗೆ ಗಂಗಾವತಿ ಆಸ್ಪತ್ರೆಗಳು ಜಾಸ್ತಿ ಆಗ್ತಂತಾನೆ ಹೋಗ್ತವೆ. ಕಾರಣ ಒಂದೇ, ನೀರು ಕಲುಷಿತವಾಗಿದೆ. ಕಲುಷಿತವಾದ ನೀರು ಕುಡಿದು ನಮ್ಮ ಗಂಗಾವತಿಯಲ್ಲಿ ಮೊದಲು 1-2 ಆಸ್ಪತ್ರೆ ಇರಲಿ, ಈಗ 100 ಹಾಸ್ಪಿಟ್ಲ್ ಆಗಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ನಿಜವಾಗಿ ಕಾರಣ ಒಂದೇ, ತುಂಗಭದ್ರಾ ಮಲಿನ. ತುಂಗಭದ್ರಾ ಮಲಿನತೆ ಹೋಗ್ಬೇಕಂತ ಏನ್ ನಮ್ಮ ಡಾಕ್ಟರ್ ಅಥವಾ ನಮ್ಮ ಬಸವರಾಜ್ ಪಾಟೀಲ್ ಇವರೆಲ್ಲರೂ ವೀರಾಪುರ ಅವ್ರು ಮಾಡ್ತಾ ಇರೋ ಕೆಲಸ ನೋಡಿದ್ನಪ್ಪ ಅಂದ್ರೆ ನಿಜವಾಗಿ ನಮಗೆ ಖುಷಿ ಆಗ್ತದೆ. ಯಾಕಂದ್ರೆ ಸಾಮಾಜಿಕ ಪ್ರಜ್ಞೆ, ಪರಿಸರ ಪ್ರಜ್ಞೆ ಇವತ್ತು ಬೆಳೆಸ್ಕೊಳ್ತಾ ಇದ್ದಾರೆ. ತಾವು ವಾಲಂಟಿಯರ್ ಆಗಿ ಬಂದು ತಮ್ಮ ಕೆಲಸ ಬಲ್ಸೆಲ್ಲ ಬಿಟ್ಟು, ನಿಜವಾಗಿ ಒಬ್ಬ ಡಾಕ್ಟರ್ ಅವ್ರು ಎಷ್ಟು ಬ್ಯೂಸಿ ಇರ್ತಾರೋ ಅವ್ರಿಗೆ ಗೊತ್ತದು. ಅವ್ರ ಹಂತದಲ್ಲಿ ಸಹಿತ ಎಲ್ಲಾ ಕೆಲಸಗಳನ್ನು ಬಿಟ್ಟು ಇವತ್ತು ನಮ್ಮ ಪರಿಸರಕ್ಕಾಗಿ, ನಮ್ಮ ತುಂಗಭದ್ರಾ ನದಿ ಸ್ವಚ್ಛಗೊಳಿಸುವ ಸಲುವಾಗಿ ತಮ್ಮೆಲ್ಲ ಎಷ್ಟು ಸಾಧ್ಯ ಅಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ನಿಜವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲರಿಗೂ ಬರಲಿ ಈ ಭಾವನೆ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಬಹಳ ಸಂತೋಷ ಆಗ್ತಾ ಇದೆ. ಮೊನ್ನೆ ಸುಮಾರು 4 ದಿನ ಹಿಂದ್ಗಡೆ ನೈಟು 9 ಗಂಟೆ ಆಗಿತ್ತು, HRG ಸರ್ಕಲಲ್ಲಿ ಶಿವಕುಮಾರ್ ಸರ್ ಅವರು ನಿಂತ್ಕೊಂಡಿದ್ರು. ನಾನು ಅದೇ ಬಂದೆ. ಸರ್ ಇಲ್ಲಿ ಅಂತಂದೆ, ಇಲ್ಲಪ್ಪ ನಿಮ್ಮ ಸಲಗೆ ನಿಂತ್ಕೊಂಡು ನೋಡು ಅಂತಂದು. ಯಾಕೆ ಸರ್ ಅಂದೆ, ಇಲ್ಲ ರಾಘವೇಂದ್ರ ಶೆಟ್ರು 1 ವಾರದಿಂದ ಫೋನ್ ಮಾಡ್ತಾ ಇದ್ದೀನಿ, ನನಗೆ ಇಂಪಾರ್ಟೆಂಟ್ ಐತಿ, ಭಾಳ ಇಂಪಾರ್ಟೆಂಟ್ ಐತಿ, ಫೋನ್ ಎತ್ತಾ ಇಲ್ಲ, ಏನು ಮಾಡೋದು, ನಾನು ಮಾತಾಡ್ಬೇಕು. ಸರ್ ಈಗ ಬಿಟ್ಬಿಡ್ರಿ, ಏನು ಮಾತಾಡೋದು ಬೇಡ, ನಾಳೆ ಮಾರ್ನಿಂಗ್ನೇ ನಾನು ಮಾತಾಡ್ತೀನಿ ಅಂತಂದೆ. ನಿಜವಾಗ್ಲೂ ಅದೇ ರೀತಿಯಾಗಿ ಕೂಡ ಅದು ಏನು 1 ವಾರದಲ್ಲಿ ಟ್ರೀಟ್ಮೆಂಟಿಗೆ ಸಿರ್ಸಿಯಲ್ಲಿ ಹೋಗಿರೋದ್ರಿಂದ ಫೋನ್ ಕೂಡ ಸ್ಪಂದನೆ ಆಗಿಲ್ಲ. ಹಾಗಾಗಿ ಇದಾಯ್ತು. ಇವತ್ತು ಅವ್ರ ಆಸೆ ಏನಿತ್ತು ಅಂದರೆ, ಹಿರೇಜಂತಕಲ್ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನ ಇಲ್ಲಿ ಪ್ರೌಢ ದೇವರಾಯನವರ ಕಟ್ಟಿದಂಥ ಒಂದು ದೇವಸ್ಥಾನ ಆಗಿರೋದ್ರಿಂದ ಯಾವುದೇ ಸಭೆಯ ಸಮಾರಂಭಗಳು, ರಾಜಕೀಯ ಏನು ಪ್ರಾರಂಭ ದಿನ, ಏನು ಕಾರ್ಯಕ್ರಮದ ಪ್ರಾರಂಭ ದಿನಗಳು ಕೂಡ ಈ ಭಾಗದಲ್ಲಿ ಈಶಾನ್ಯ ದಿಕ್ಕರೋ ಅಥವಾ ಏನು ಗೊತ್ತಿಲ್ಲ, ಇವೆಲ್ಲವನ್ನು ಇಟ್ಟುಕೊಂಡು ಇಲ್ಲಿ ಪ್ರಾರಂಭ ಮಾಡುವಂಥ ಇತಿಹಾಸವನ್ನು ನಾವು ಗಂಗೋತ್ರಿ ಜನರು ನೋಡಿದ್ವಿ. ಹಾಗಾಗಿ ಇವತ್ತು ನಮಗೆ ಮೊನ್ನೆ ಬಂದಾಗ ಶಿವಕುಮಾರ್ ಸರ್ ಅವರು, ರಾಘವೇಂದ್ರ ಶೆಟ್ಟರು, ನಾವು ಮತ್ತು ಪರಮೇಶ್ವರಪ್ಪ ಮತ್ತೆ ನಮ್ಮ ಚಂದ್ರಪ್ಪ ಕಲ್ಗುಡಿ ಅವರು ಎಲ್ಲ ಕುಂತ್ಕೊಂಡಾಗ, ಇಲ್ಲ ಒಂದು ಪೂರ್ವ ಸೇವೆ ಮಾಡೋಣ ಅಂತಂದು ಆಯ್ತು. ನಾವು 5ನೇ ತಾರೀಕಿಗೆ ಅನ್ಕೊಂಡಿದ್ವಿ. ಆಕ್ಚುಲಿ ಅಲ್ಲಿಂದ 4ನೇ ತಾರೀಕಿಗೆ ಬಂತು. ಮತ್ತೆ 3ನೇ ತಾರೀಕಿಗೆ ಏನೋ ಇಟ್ಕೊಂಡು 3ನೇ ತಾರೀಕಿಗೆ ಜಾತ್ರೆ ಏನೋ ಇದೆ ಹಿಂಗಂದ್ರು. ಅಲ್ಲ ಜಾತ್ರೆ ಏನು ಹೆಬ್ಬಾಳ್ ಜಾತ್ರೆ ಇದೆ ಅಂದ್. ಅವಾಗ ಮತ್ತೆ ಏನಾಯ್ತು, ಇಲ್ಲ 1ನೇ ತಾರೀಕಿಗೆ, ಮತ್ತೆ 1ನೇ ತಾರೀಕಿಗೆ ಮಾರ್ನಿಂಗ್ ಎಷ್ಟು ದಿನಾಚರಣೆ ಐತಿ ಸರ್, 4 ಗಂಟೆಗೆ ಇಟ್ಕೊಂಡ್ಬಿಟ್ರು ಹೋಗ್ಲಿ ನೀವು. ಆಕ್ಚುಲಿ ಆ ಡೇಟ್ ನೋಡಿ ಹೆಂಗಿದೆ ಅಂದ್ರೆ, ಈ ಡಿಸೆಂಬರ್ ದಿನ, ಈ ವರ್ಷದ ಕೊನೆಯ ತಿಂಗಳು ಮತ್ತು ಮೊದಲನೇ ದಿನ, ಈ ಒಂದು ಕೊನೆಯ ದಿನ ಸಂಜೆ ಕೂಡ ಎಂಥ ಶುಭ ಸಂಜೆಯಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಅಂದರೆ ಭಾಳ ಹೆಮ್ಮೆ ಅನಿಸಿದೆ. ಈ ಕಾರ್ಯಕ್ರಮ ಸಂತೋಷವಾಗಿ ಈ ಜಾಗದ ನೆಲೆಯಲ್ಲಿರುವಂಥ ಪ್ರತಿಯೊಬ್ಬ ರೈತರು, ನಮ್ಮ ಹಿರೇಜಂತಕಲ್ಲಿನ ಭಾಗದ ಎಲ್ಲ ಸಂಘಟನೆಯ ಮುಖಂಡರುಗಳು, ವಿವಿಧ ಸಂಘಟನೆ, ಗಜನನ ಇರ್ಬೋದು, ಮಡ್ಡನೇಶ್ವರ ಇರ್ಬೋದು, ಪಂಪ ಇರ್ಬೋದು, ಚಲವಾದಿ ಸಮಾಜ ಇರ್ಬೋದು, ಬಂಜಾರ್ ಸಮಾಜ ಇರ್ಬೋದು, ಬೋವಿ ಸಮಾಜ, ಪ್ರತಿಯೊಂದು ಇಲ್ಲೇನು ಉಪ್ಪಾರ್ ಸಮಾಜ, ಎಲ್ಲರೂ ಕೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸ್ತೀವಿ ನಾವು. ಆಮೇಲೆ
ಶಿವಕುಮಾರ್ ಸರ್ ಅವರಿಗೆ ರಾಘವೇಂದ್ರ ಶೆಟ್ಟರ್ ನಾವೆಲ್ಲ ಕೂಡಿ ಮಾತು ಕೊಟ್ಟಿದ್ದೀವಿ. ಅವತ್ತಿನ ದಿನ ವೇದಿಕೆ ಕಾರ್ಯಕ್ರಮ ಮತ್ತು ಚೇರಿಂದ ಏನಿದೆಲ್ಲ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತಲೂ ಕೂಡ ನಾವು ಜಂತಲ್ ಅವರು ಒಪ್ಪಿಕೊಂಡಿದ್ದೀವಿ. ನಾವು ಯಾರಿಗೂ ಕೇಳಿಲ್ಲ, ಹಿರಿಯರು ಎಲ್ಲರನ್ನ. ಯಾಕಂದ್ರೆ ನಾವು ಈ ಪಂಪ ವಿರೂಪಾಕ್ಷೇಶ್ವರ ಜಾತ್ರೆ ಮಾಡ್ಬೇಕಾದ್ರೆ, ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾನು ಒಬ್ಬನೇ ಮೆಂಬರ್ ಇದ್ದೆ, ಅವಾಗ ಎಲ್ಲ ಇವ್ರು ಇದ್ದಿಲ್ಲ. ಇಲ್ಲ, ನಾವು ಎಲ್ಲೆಲ್ಲೋ ಜಾತ್ರೆಗಳು, ಕಾರ್ಯಕ್ರಮ, ನಾಟಕ ಅವೆಲ್ಲ ನಡೀತಾ ಇದಾವೆ, ನಾವು ಇಲ್ಲೊಂದು ಪ್ರೋಗ್ರಾಮ್ ಏನಾದ್ರು ಮಾಡೋಣ ಅಂತ ರಾಘವೇಂದ್ರ ಶೆಟ್ಟರಿಗೆ ಹೇಳಿದಾಗೆ ನಮ್ಮ ಎಲ್ಲ ಹಿರಿಯರು ಎಲ್ಲ ಊರಿನ ಎಲ್ಲರೂ ಕೂಡಿ ಒಂದ್ ದಿನ ಮೀಟಿಂಗ್ ಕಲ್ತೀವಿ. ಅವತ್ತಿನ ದಿನ 2009ರಲ್ಲಿ ಏನು HRG ಅವರು ಉಚಿತ ಪ್ರಸಾದವನ್ನ ಜೊತೆಗೆ ಇವತ್ತು ಅದ್ದೂರಿ ಆದಂತ ಕಾರ್ಯಕ್ರಮಗಳನ್ನು ನಾವು ಪಂಪ ವಿರೂಪಾಕ್ಷೇಶ್ವರ ವೇದಿಕೆಯಿಂದ ಜಂತುಗಲ್ ಮಾಡ್ತಾ ಇದ್ವಿ. ಅದು ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನಾವು ಜಂತುಗಲ್ ಭಾಗದ, ಯಾವತ್ತು ಜಂತುಗಲ್ ಮತ್ತು ವಿರುಪಾಪುರ ಭಾಗದ ಜನರು ತಮ್ಮೆಲ್ಲರ ಜೊತೆಗಿರ್ತೀವಿ ಅನ್ನೋ ಮಾತ್ರ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ, ಹಿರಿಯರಿಗೆ ಹೊಂದಿಸಿ ನಾನು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಮಾತಾಡಲೇಟ್ ಸಹಕಾರ ಬೇಕು ಅಂತ ಹೇಳಿದ್ರು. ಹುಸೇನಪ್ಪ ಅವರು, ನಾವು ಪರಮೇಶಿ ಮತ್ತು ಚಂದ್ರಪ್ಪ ಅವರು ಕುಳಿತು ಹಿರೇಜಂತಗಲ್ಲಿ ಭಾಗದಿಂದ ಪ್ರಾರಂಭವಾಗಿರ್ತಕ್ಕಂಥ ಯಾವುದೇ ಕಾರ್ಯಗಳು ಪಂಪ ವಿರೂಪಾಕ್ಷೇಶ್ವರನ ಆಶೀರ್ವಾದದಿಂದ ಇವತ್ತಿನವರೆಗೂ ಸಹಿತ ಯಾವುದೇ ಕಾರ್ಯಗಳು ವಿಘ್ನ ಇಲ್ಲದೆ ನಡೆದಿದ್ದಾವೆ. ಹಾಗಾಗಿ ನಮ್ಮ ಹಿರೇಜಂತಗಲ್ಲಿನಿಂದ ಪ್ರಾರಂಭ ಮಾಡ್ತಕ್ಕಂಥದ್ದು ನಮಗೆ ಸಂತೋಷ. ಅದಕ್ಕಾಗಿ ನಮ್ಮಿಂದ, ನಮ್ಮ ಹಿರೇಜಂತಗಲ್ ಭಾಗದಿಂದ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ನಾವು ಮಾಡೋದಕ್ಕೆ ತಯಾರಿದ್ದೀವಿ. ಹಾಗೆ ವೇದಿಕೆ ಖರ್ಚು ಮತ್ತು ಖರ್ಚುಗಳನ್ನ ಕೊಡೋದಕ್ಕೆ ತಯಾರಿದ್ದೀವಿ. ನಾವೆಲ್ಲ ಸೇರಿ ಮಾಡ್ತೀವಿ ಅಂತದನ್ನು ನಾವು ಹೇಳಿದ್ದೀವಿ. ಈಗ ಅವ್ರು ಹೇಳಿದ್ರು ಟಿಫಿನ್ ವ್ಯವಸ್ಥೆ ಆಗಲಿ ಅಂತೇಳಿ. ನಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ, ನಮ್ಮ ನಾಗರಾಜ್ ಅವರು ಇದ್ದಾರೆ, ಹಾಗೂ ಇನ್ನೂ ಅನೇಕರಿದ್ದಾರೆ, ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಸಾಧ್ಯವಾದಷ್ಟು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಜೊತೆಗೆ ತಾವು ಎಲ್ಲಿ ಕರೆದರೂ ಸಹಿತ ಇವೇನು ತಾವು ಕಾಂಟ್ರಿಬ್ಯೂಷನ್ಗೆ ಹೋಗ್ತಾ ಇದ್ದೀರಿ ಅದಕ್ಕೂ ಸಹಿತ ನಾವೆಲ್ಲರೂ ಹಿರೇಜಂತಗಲ್ ಭಾಗದಿಂದ ಬರೋಕ್ಕೆ ತಯಾರಿದ್ದೇವೆ ಅಂತೇಳಿ ಹೇಳ್ತಾ, ಈ ಒಂದು ನಿರ್ಮಲವಾಗಿರ್ತಕ್ಕಂಥ ನದಿಗಳು ಇವತ್ತೇನು ಕೆಟ್ಟು ಹೋಗ್ತಾ ಇದ್ದಾವೆ, ಏನು ಇವರು ಸಾಕಷ್ಟು ಜನ ಹಿರಿಯರು ಹೇಳಿದರು ಸಾಕಷ್ಟು ಸೇವೆಗಳನ್ನ ಮಾಡಿದ್ದಾರೆ ಅಂತೇಳಿ, ಅದೇ ರೀತಿಯಾಗಿ ನಮ್ಮ ಹಿರೇಜಂತಗಲ್ಲಿ ಸಹಿತ ತಮ್ಮ ಸೇವೆಯಾಗಲಿ, ಅದಕ್ಕೆ ನಮ್ಮ ಭಾಗದಿಂದ ನಾವೆಲ್ಲರೂ ತಮಗೆ ಬೆಂಬಲವಾಗಿ ಇರ್ತೀವಿ ಅಂತೇಳಿ ಹೇಳ್ತಾ ನನ್ನ 4 ಮಾತುಗಳು ಮುಗಿಸ್ತಾ ಇದ್ದೇನೆ. ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಸನ್ನಿಧಿಯಲ್ಲಿ ನಮಸ್ಕರಿಸಿ, ಈ ಭಾಗದ ಅನೇಕ ನಮ್ಮ ಜಯನಾಗರಾಜ್ ಅವರು ಸಹ ನಮ್ಮ ರೋಟರಿಯ ಪಾಸ್ಟ್ ಪ್ರೆಸಿಡೆಂಟು, ಅವರು ಸಹ ನಮ್ಮ ಹಿರಿಯರು, ಮಾನ್ಯ ವೀರಾಪುರ ಸರ್ ಅವರೇ ಮತ್ತು ಮಾಧವನ್ ಸರ್ ಅವರೇ, IMA ಡಾಕ್ಟರ್ ಪ್ರೆಸಿಡೆಂಟ್ ಸರ್ ಅವರೇ, ರಾಘವೇಂದ್ರ ಶೆಟ್ಟರೆ ಮತ್ತು ಮಾಲಿ ಪಾಟೀಲ್ ಸರ್ ಅವರೇ, ಇನ್ನಿತರ ಎಲ್ಲ ನಮ್ಮ ಸ್ನೇಹಿತರೆ, ಮೇಡಮ್ರವರೇ, ಪತ್ರಿಕಾ ಪ್ರತಿನಿಧಿಗಳೇ, ಈಗಾಗಲೇ ತುಂಬ ಜನ ನಮ್ಮ ಸಾರ್ ಅವರು, ಶ್ರೀನಾಥ್ ದಣಿಯವರು ಮಾತಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ನದಿ ಭಾಗದಲ್ಲಿರ್ತಕ್ಕಂಥವ್ರು ನಾವು ಇಲ್ಲೇ ಹುಟ್ಟಿದ್ದೀವಿ, ಮುಂದೆನೂ ಇಲ್ಲೇ ಆಗ್ತೀವಿ ಅನ್ನೋದು ಶತಸಿದ್ಧ. ಹಾಗಾಗಿ ಆ ಒಂದು ಋಣ ತೀರಿಸಬೇಕಾದ್ರೆ ಈ ಒಂದು ನದಿ ಅನ್ನೋದು ಏನು ನಾವು ಮಾತೆ ಅಂತ ನಮ್ಮ ದಣಿಯವರು ಹೇಳಿದ್ರು, ಶ್ರೀನಾಥ್ ದಣಿಯವರು, ಅಂಥ ಗೌರವ ಕೊಟ್ಟಂಥ ಸ್ಥಾನನ ಆ ಮಾತಿನ ಕೆಡಿಸಬಾರ್ದು. ಆ ಮಾತಿಗೆ ನಾವು ಗೌರವ ಕೊಡಬೇಕು. ನದಿ ಅಥವಾ ನಾವು ಆ ಒಂದು ಜಲಕ್ಕೆ ಎಷ್ಟು ಗೌರವ ಕೊಟ್ಟಿದ್ವಿ. ಮತ್ತು ಈ ನದಿ ಇಡೀ ರಾಷ್ಟ್ರಾದ್ಯಂತ ನಮ್ಮ ಸಾರ್ ಅವರು ಆ ಒಂದು ಹೋರಾಟ ಇರ್ಬೋದು, ಶುದ್ಧೀಕರಣ ಇರ್ಬೋದು, ಸರ್ಕಾರದಿಂದ ತಕ್ಕಂಥ ಸಲಹೆ ಸೂಚನೆಗಳಿರ್ಬೋದು, ಈ ರೀತಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ. ಹಾಗಾಗಿ ನಮ್ಮ ಈ ಗಂಗಾವತಿಯಲ್ಲಿ ಇರ್ತಕ್ಕಂಥ ರೋಟರಿ ಕ್ಲಬ್ ಅಧ್ಯಕ್ಷರು ಮತ್ತು ನಾವೆಲ್ಲ ಸದಸ್ಯರು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇರ್ತೀವಿ. ತನುಮನ ಧನದಿಂದನೂ ಸಹ ನಾವು ಸಹಾಯ ಸಹಕಾರ ನೀಡ್ತಾ ಇರ್ತೀವಿ ಅಂತ ಹೇಳ್ತಾ, ಮತ್ತು ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಸೊ ನಮ್ಮ ಕೈಲಾದ ಮಟ್ಟಿಗೆ ನಾವು ಕೂಡ ಈ ಒಂದು ನಿರ್ಮಲ ತುಂಗಭದ್ರಾ ಅಭಿಯಾನದ ಈ ಒಂದು ಪಾದಯಾತ್ರೆಯಲ್ಲಿ ಅಳಿಲು ಸೇವೆಯನ್ನ ಪ್ರಾಮಾಣಿಕವಾಗಿ ಸಲ್ಲಿಸುವಂತೇಳಿ ಈ ಒಂದು ಎಲ್ಲ ಶಿಕ್ಷಣ ಸಂಸ್ಥೆಗೂ ತಿಳಿಸಿ ನಮ್ಮ ಒಂದು ಅಳಿಲು ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತೇಳಿ ಈ ಒಂದು ಪಂಪ ವಿರೂಪಾಕ್ಷೇಶ್ವರ ಸನ್ನಿಧಾನದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ವಿ. ನಾನು ಪ್ರತಿ ಸಾರಿ ಹೋದಾಗ ಹಣ್ಣಿನ ಬಂಡಿ ಅವರೆಲ್ಲರೂ, ಈ ಅಮ್ಮ ಬಂದ್ಬಿಟ್ರೆ ಪೇಪರ್ ಕೇಳ್ತಾಳಪ್ಪ, ಬ್ಯಾಗ್ ತಗೊಳಲ್ಲ ಅಂತ ಹೇಳಿ ಅವ್ರೆಲ್ಲರೂ ಇದೇ ರೀತಿ ಹೇಳ್ತಾ ಇದ್ರು. ನಿನ್ನೆನೆ ಹಂಗ ಅಂದ್ರು, ಈ ಸರಿ ನೀವೇ ಏನಾರು ಒಂದು ವ್ಯವಸ್ಥೆ ಮಾಡಿಬಿಡ್ರಿ ಮೇಡಮ್, ಯಾಕಂದ್ರೆ ಫ್ಯಾಕ್ಟ್ರಿ ಬಂದಾದ್ರೆ ಇದು ಬಂದ್ ಆಗ್ತಾವ, ನಮ್ಗೆ ಯಾಕೆ ನೀವು ಬಂದ್ ಮಾಡಂತ ಹೇಳ್ತೀರಿ? ಇದು ನಾವು ಬಂದ್ ಮಾಡೋ ಕೆಲಸ ಇಲ್ಲ. ಪ್ಲಾಸ್ಟಿಕ್ಗಳನ್ನು, ಫ್ಯಾಕ್ಟ್ರಿಗಳನ್ನು ಮುಚ್ಚಬೇಕು ಮೊದಲು ಸರ್ಕಾರ ವತಿಯಿಂದ. ನೀವು ಅದನ್ನು ಮುಚ್ಚಲಾರ್ದಂಗೆ ನಮ್ಮನ್ನ ಅದನ್ನು ಯೂಸ್ ಮಾಡಬೇಡ್ರಿ, ಕೊಡಬೇಡ್ರಿ ಅಂದ್ರೆ ನಾವೇನ್ ಮಾಡೋಣ ಅಂತ ನಿನ್ನೆ ಸಾಯಂಕಾಲನೇ ಈ ರೀತಿ ಮಾತಾಡಿದ್ರು ಅವರು. ಸೊ ನಾನು ಯಾವಾಗ ಹೋದ್ರೂ ಒಂದ್ ವೇಳೆ ಬ್ಯಾಗ್ ತಗೊಂಡು ಹೋಗಿಲ್ಲ ಅಂದ್ರೆ ತಗೊಂಡ್ಬಂದು ಅದನ್ನ ಡಿಕ್ಕಿನಲ್ಲಿ ಹಾಕೊಂಡು ಸೀದಾ ತಗೊಂಡ್ಬರ್ತೀನಿ. ಈ ಒಂದು ಪ್ಲಾಸ್ಟಿಕ್ಲಿಂದ ನಮ್ಗೆ ಆಗ್ತಾ ಇರೋದು ಎಲ್ಲರಿಗೂ ಗೊತ್ತಿದ್ದಿದೆ ಮಾತಿದೆ. ನಾನು ಆದಷ್ಟು ಮಟ್ಟಿಗೆ ನಮ್ಮ ಶಾಲೆಯಲ್ಲಿ
ಈ ಒಂದು ಇದನ್ನು ನಾವು ಹೇಳ್ತಾನೆ ಇರ್ತೀವಿ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಮುಂದಿನ ಪ್ರಜೆಗಳನ್ನು ತಯಾರಿಸುವ ಫ್ಯಾಕ್ಟ್ರಿಗಳು, ಪದಾರ್ಥಗಳು ತಯಾರಿಸುವ ಫ್ಯಾಕ್ಟ್ರಿಗಳು ಬೇರೆ ಇರ್ತಾವ, ನಾವು ಮುಂದಿನ ಪೀಳಿಗೆಯನ್ನು ತಯಾರಿಸುವ ಫ್ಯಾಕ್ಟ್ರಿಗಳು ನಮ್ದಾಗಿರುತ್ತೆ. ಹಾಗಾಗಿ ಉತ್ತಮವಾದ ಒಂದು ಪರಿಸರವನ್ನು ನಾವು ನಮ್ಮ ಮಕ್ಕಳಿಂದ ಕೊಡಿಸೋಣ ಅಂಥೇಳಿ ವಿಚಾರ ಮಾಡಿಸುತ್ತಾ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಾನು ಈ ಪಾದಯಾತ್ರೆನಲ್ಲಿ 27ರಿಂದ 4ನೇ ತಾರೀಕುವರೆಗೆ ಅನ್ಕೊಂತಾ ಇದ್ದೀನಿ. ಒಂದೊಂದ್ಸಲ ಭಯ ಬರ್ತಾ ಇದೆ, ಹೋಗ್ಬಹುದೋ ಇಲ್ಲ ಅಂತೇಳಿ. ಬಟ್ ನಾನು ಪ್ರಯತ್ನ ಅಂತೂ ಮಾಡ್ತೀನಿ ನಡಿಲಿಕ್ಕೆ. ಯಾರಿಗ್ ಗೊತ್ತು, ಅವಾಗವರೆಗೆ ಸ್ವಲ್ಪ ತೆಳ್ಳಗಾದ್ರೆ ಆಗ್ಬಹುದು ಅಂತೇಳಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಸೊ ನಾನು ಜಾಯ್ನ್ ಆಗ್ತೀನಿ. ಆಮೇಲೆ ವೀರಾಪುರ್ ಸರ್ ಅವರು ಈಗ ಒಂದು ಮಾತು ಹೇಳಿದ್ರು, ಯಮುನೆ ನೀರನ್ನು ಯಾವ ರೀತಿ ನಾವು ಮತ್ತೆ ಕುಡಿಲಿಕ್ಕೆ ಅಂಥೇಳಿ ಬಿಡ್ಬಹುದು ಅಂಥೇಳಿ. ಆ ಸಿಸ್ಟಮ್ ಅನ್ನು ನಮ್ಮ ಕಡೆಗೂ ಆದ್ರೆ ಬಹಳ ಒಂದು ಇದಾಗಬಹುದು ಅಂಥೇಳಿ. ಯಾಕಂದ್ರೆ ಇಲ್ಲೇ ಇರ್ತಕ್ಕಂತಹ ನಮ್ಮ ನಗರದಲ್ಲಿ ಇರ್ತಕ್ಕಂಥ ದುರ್ಗಮ್ಮ ಹಳ್ಳದಲ್ಲಿ ನಾವು ಹಾಲಿಡೇಸಿಗೆ ಬಂದಾಗೆಲ್ಲ ಅಲ್ಲಿ ಎಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ದೀವಿ ಸಣ್ಣವರು. ಅವಾಗೆಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ವಿ. ಆಮೇಲೆ ಬರ್ತೀನಿ ನೀರು ಅಂತೇಳಿ ಮುಂದೆ ಹೋಗಿ ತಗೊಂಡ್ಬರ್ತಿದ್ವಿ ಅವಾಗ ನೀರು ಕುಡಿಲಿಕ್ಕೆ ಅಂತೇಳಿ. ಸೊ ಅಂತ ದುರ್ಗಮ್ಮ ಹಳ್ಳ ಹೋಗಿ ಈಗ 5 ವರ್ಷದ ಹಿಂದಂತೂ ಪೂರ್ತಿ ಹದಗೆಟ್ಟಿತ್ತು, ಗಟ್ರಾಗಿತ್ತು. ಈಗ ಮತ್ತೆ ಶಿವಕುಮಾರ್ ಸರ್ ಅವರು ಒಂದೇನೋ ಒಂದು ಇದು ಮಾಡಿದ್ರು, ಅವಾಗ್ಲಿಂದ ಅಷ್ಟಂತೂ ಅದು ಡೆವಲಪ್ ಆಗಿದೆ. ಸೊ ಇನ್ನೂ ಸ್ವಲ್ಪ ಡೆವಲಪ್ ಆಗಬೇಕು ಅಂಥೇಳಿ ನಮ್ಮಲ್ಲಿ ಇಲ್ಲಿ 3 ಜನ ಮಾಜಿ ಹಾಲಿ ಕೌನ್ಸಿಲರ್ಗಳಿದ್ದಾರೆ. ಸೊ ಅವರು ಸ್ವಲ್ಪ ಅದರಲ್ಲಿ ಪ್ರಯತ್ನ ಮಾಡಿದ್ರೆ ಇನ್ನೂ ಉತ್ತಮವಾಗಿ ಆಗಬಹುದು ಅಂಥೇಳಿ ಹೇಳುತ್ತಾ ಇವತ್ತು ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಧನ್ಯವಾದಗಳು ಸರ್. ಈಗ ಮುನ್ಸಿಪಾಲ್ಟಿ ಅವರು ಗಾಡಿ ಬರ್ತಲ್ಲ, ಗಾಡಿ ಬಂದಾಗ ಒಬ್ಬ ಹೆಣ್ಮಗಳು ಬರ್ತಾಳೆ ಮುಂಜಾನೆ 6:30 ಬಂದು ಮೊಬೈಲ್ ಮುಖಾಂತರ ಎಲ್ಲ ಫೋಟೋ ತೆಗಿತಾಳೆ. ನಮ್ಮ ಹೆಣ್ಮಕ್ಳಿಗೆ ಒಂದು ಡಸ್ಟ್ಬಿನ್ ಇಟ್ಟು ಪ್ಲಾಸ್ಟಿಕ್ ಮಾತ್ರ ಇದ್ರಾಗ ಹಾಕಂದ್ರೆ ಸಹಿತ ಕೇಳಕ್ತಾ ಇರಲ್ಲ. ಎಲ್ಲರೂ ಹಿಂಗ ಹಾಕ್ತಾರ್ರಿ ಅಂತಾಳ. ಅಂದ್ರೆ ಅಂದ್ರೆ ಅವ್ರ ಕಷ್ಟ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರು ಅಷ್ಟು ಅಲ್ಲಿಂದ ಬೆಳಿಗ್ಗೆ ಬರ್ಬೇಕಂದ್ರೆ ಅವ್ರಿಗೆ ಎಷ್ಟು ನೋವಾಗಿರ್ಬೋದು. ಈ ರೀತಿ ಇನ್ನೊಬ್ಬರ ಕಷ್ಟವನ್ನ ನಾವು ಸ್ವಲ್ಪ ಅರಿತಾಗ ನಾವು ಏನಾದ್ರೂ ಮಾಡ್ಬೇಕಂತ ಅನಿಸ್ತತಿ ಇದರಲ್ಲಿ. ಆಮೇಲೆ ಇನ್ನೊಂದು ನಮ್ಮ ಈಗ ಮೇಡಮ್ ಅವರನ್ನು ಹೇಳಿದ್ರು, ಮತ್ತೆ ಶ್ರೀನಾಥ್ ಸರ್ ಅವರು ಹೇಳಿದ್ರು, ದುರ್ಗಮ್ಮನ ಹಳ್ಳದ ಕೆಳಗ ಅವಾಗ ಈಸಾಡ್ತಿದ್, ನಾನು ಈಸ್ ಕಲ್ತಿದ್ದೆ ಅಲ್ಲಿ. ಹೌದೌದು, ನಿಜವಾದ ಈಗೇನು ದುರ್ಗಮ್ಮನ ಹಳ್ಳದ ಪ್ಲಾಟ್ಫಾರ್ಮ್ ಇದೆಯಲ್ರಿ ಇದು, ಅದ್ರ ಕೆಳಗೆ ಇಷ್ಟ ಮಟ್ಟ ನೀರು ಇರ್ತಿದ್ವು, ಅಲ್ಲಿ ಈಸ್ಕಲ್ತೀವಿ ನಾವು. ಆಮೇಲೆ ನಮ್ಮ ಅಕ್ಕರು ನಾವು ಕೂಡಿ ಬಟ್ಟೆ ಬೇಯಕ್ಕೆ ಹೋದ್ರೆ ಅದು ಹಳ್ಳ ಕಣ್ಣಂಗೆ ಕಾಣತಿದ್ದಿಲ್ಲ, ನದಿ ಕಣ್ಣಂಗೆ ಕಾಣತಿತ್ತು. ಅಂಥದ್ದು ಇವತ್ತು ನದಿ ಹೋಗಿ ಹಳ್ಳಾಗಿ ಈಗ ಇನ್ನೂ ಸ್ವಲ್ಪ ದಿನದ ಗಟಾರ ಆಗಷ್ಟು ಅವ್ಯವಸ್ಥೆಗೆ ಅದು ಬಂದಿದೆ, ಆಗಿದೆ ಅಂತ ಆಗಿದೆ. ಆದ್ರೆ ಲಾಸ್ಟ್ ಟೈಮ್ ಇದೆ ನಿರ್ಮಲಾ ತುಂಗಭದ್ರಾ ಅಭಿಯಾನ ನಡೆದಾಗ ನಮ್ಮ ಡಾಕ್ಟರ್ ಸರ್ ಒಂದು ಪೋಸ್ಟ್ ಹಾಕಿದ್ರು, ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲ ಅಂತ ಹಾಕಿದ್ರು. ಈ ಸಲ ಏನ್ ಹಾಕಿದ್ರೆ ಅದು ಬಳಸಕ್ ಸಹಿತ ಯೋಗ್ಯ ಇಲ್ಲ ಅಂತ ಹಾಕ್ಯಾರ ಅವ್ರು. ಮುಂದಿನ ಸಲ ಮುಟ್ಲಿಕ್ಕೆ ಯೋಗ್ಯ ಇಲ್ಲ ಅಂತ ಬಂದ್ರು ಬರ್ಬೋದು. ಆಮೇಲೆ ನಾನು ಬಸವರಾಜ್ ವೀರಾಪುರ್ ಸರ್ ಅವ್ರ ಬಗ್ಗೆ ಸುಮ್ಮನೆ ಕೇಳಿದ್ದೆ. ಇವತ್ತು ಮುಕ್ತವಾಗಿ ಅವರು ಹಲವಾರು ವಿಷಯಗಳನ್ನ ನಾ ಕೇಳ್ತಕ್ಕಂಥ ಸುಯೋಗ ನನಗೆ ಬಂತು. ಆಮೇಲೆ ಇದು ನನ್ನಷ್ಟಕ್ಕೆ ನಾನೇ ಪ್ರಶ್ನೆ ಮಾಡ್ತಿದ್ದೆ, ಇದು ಇಷ್ಟೆಲ್ಲ ಇದು ಇರ್ತಕ್ಕಂಥದ್ದನ್ನ ಬದಲಾವಣೆ ಮಾಡ್ಲಿಕ್ಕೆ ಎಲ್ಲಿಂದ ಆಗಬಹುದು ಅಂತ. ಆದ್ರೆ ಅವ್ರು ಅದನ್ನ ಅವ್ರ ಭಾಷಣದಲ್ಲಿ ಅದು ಉತ್ತರ ಕೊಡಿಸಿದ್ರು. ಅವರು ಯಮುನಾದ ಒಂದು ಉದಾಹರಣೆ ಕೊಟ್ಟು ಆ ಹರಿತಕ್ಕಂಥ ಕಲುಷಿತಗೊಂಡಿರ್ತಕ್ಕಂಥ ನೀರನ್ನ ಬೇರೆ ಕಡೆ ಹರಿಸಿ ಅಷ್ಟು ಹೊಲಸಾಗಿರ್ತಕ್ಕಂಥ ನೀರನ್ನ ಮುಂದೆ ಕುಡಿಬಹುದು ಅಂತ ಅವ್ರು ಮಾಡಿ ತೋರಿಸಿದಾರೆ. ಅಂದಾಗ ಸ್ವಲ್ಪ ಏನೋ ಅಂದ್ರೆ ಮನುಷ್ಯನ ಪ್ರಯತ್ನಕ್ಕೆ ಮೀರಿದ ಯಾವುದೂ ಇಲ್ಲ ಎಂಬುದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಈಗ ಇಲ್ಲಿರ್ತಕ್ಕಂಥ ಬಹಳಷ್ಟು ಜನ 4-5 ಜನ ಮಾತಾಡೋಕೆ ಹೇಳಿದ್ರು, ಇಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ ಫೇಲ್ ಆಗೋದಲ್ಲ ಅಂತಂದ್ರೆ ಇದು ನನ್ನ ವೈಯಕ್ತಿಕ ನನ್ನ ಅನುಭವಕ್ಕೆ ಬಂದಿರೋದು. ಈಗ 38 ವರ್ಷಗಳ ಕೆಳಗೆ ಇದೇ ಹಿರೇಜಂತಕಲ್ನಲ್ಲಿ ಕಟ್ಟಿರ್ತಕ್ಕಂಥ ರಾಷ್ಟ್ರೀಯ ಬಸದಳ ಇವತ್ತಿಗೂ ತನ್ನ ಚಟುವಟಿಕೆ ಮುಂತ ಕ್ರಿಯೇಟಿವ್ ಆಗಿ ಕ್ರಿಯಾತ್ಮಕವಾಗಿ ಇದೆ. ಇದು ಒಂದು ಪ್ರತ್ಯಕ್ಷ ನಿದರ್ಶನ ಇದು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸರ್ ಬಹಳ ವಿಚಾರ ಮಾಡಿ ಈ ಸ್ಥಳವನ್ನ ಆಯ್ಕೆ ಮಾಡಿಕೊಂಡ ಅಂತ ನನಗೆ ಅನಿಸ್ತಾ ಇದೆ. ನಾನು ಬರುವಾಗ ಹೇಳಿದೆ, ಇಲ್ಲ ಎಲ್ಲ ಇದಾಗಿ ಈ ಸಲ ಇಲ್ಲಿ ಮಾಡಿ